ಪ್ರೀತಿಯ ವಿದ್ಯಾರ್ಥಿಗಳೇ, ಈಗಾಗಲೇ ನೀವು ಮೊದಲ ತರಗತಿಯಲ್ಲಿ ಶಿಕ್ಷಣದ ಉತ್ಪತ್ತಿ, ಶಿಕ್ಷಣ ಅಂದರೆ ಏನು, ಶಿಕ್ಷಣ ಯಾವ ಪದದಿಂದ ಉತ್ಪತ್ತಿಯಾಗಿದೆ, ಶಿಕ್ಷಣಕ್ಕೆ ಆಂಗ್ಲ ಭಾಷೆಯಲ್ಲಿ ಏನನ್ನು ಕಲಿಯುತ್ತಾರೆ ಎಂಬುದು ಕೂಡ ತಿಳ್ಕೊಂಡ್ರಿ. ಅದರ ಜೊತೆಯಲ್ಲಿ ಶಿಕ್ಷಣದ ಸಂಕುಚಿತಾರ್ಥ ಮತ್ತು ವಿಶಾಲಾರ್ಥದ ಕುರಿತು ತಿಳಿದುಕೊಂಡ್ರಿ. ಇಲ್ಲಿ ಸಂಕುಚಿತಾರ್ಥ ಅಂದರೆ ಔಪಚಾರಿಕ ಶಿಕ್ಷಣ, ಶಾಲಾ ಕಾಲೇಜುಗಳಲ್ಲಿ ಪಡೆಯುವಂತಹ ಶಿಕ್ಷಣವನ್ನು ಸಂಕುಚಿತಾರ್ಥದಲ್ಲಿ ಶಿಕ್ಷಣ ಎಂಬುದು ಕೂಡ ಹೇಳ್ತಾರೆ ಎಂದು ತಿಳ್ಕೊಂಡ್ರಿ. ಇನ್ನು ವಿಶಾಲಾರ್ಥದಲ್ಲಿ ಹುಟ್ಟಿನಿಂದ ಸಾಯುವವರೆಗೂ ಪಡೆಯುವಂತಹ ಶಿಕ್ಷಣ ಅಂದರೆ ಜೀವನಾನುಭವವೇ ಶಿಕ್ಷಣ ಎನ್ನುವಂಥದ್ದನ್ನು ತಿಳ್ಕೊಂಡ್ರಿ. ಇನ್ನು ಮುಂದುವರೆದು ಶಿಕ್ಷಣದ ದ್ವಿಮುಖ ಪ್ರಕ್ರಿಯೆ ಮತ್ತು ತ್ರಿಮುಖ ಪ್ರಕ್ರಿಯೆ ಕುರಿತು ತಿಳ್ಕೊಂಡ್ರಿ. ದ್ವಿಮುಖ ಮತ್ತು ತ್ರಿಮುಖ ಪ್ರಕ್ರಿಯೆ ಕುರಿತು ತಿಳ್ಕೊಂಡ್ರಿ. ಇಲ್ಲಿ ದ್ವಿಮುಖ ಅಂದರೆ ಶಿಕ್ಷಕ ಮತ್ತು ವಿದ್ಯಾರ್ಥಿ ಇವರಿಂದ ನಡೆಯುವ ಕಾರ್ಯಚಟುವಟಿಕೆಯನ್ನು ತಿಳ್ಕೊಂಡ್ರಿ. ಅದರ ಜೊತೆಗೆ ತ್ರಿಮುಖ ಪ್ರಕ್ರಿಯೆ ಎಂದರೆ ಶಿಕ್ಷಕ, ವಿದ್ಯಾರ್ಥಿ ಮತ್ತು ಬೋಧನೆಗೋಸ್ಕರ ಸಿದ್ಧಪಡಿಸಿದ ಪಠ್ಯಕ್ರಮ ಇದರ ಕುರಿತು ನಾವು ತಿಳ್ಕೊಂಡ್ವಿ. ಇನ್ನು ಮುಂದುವರೆದು ಖ್ಯಾತ ಚಿಂತಕರ ದೃಷ್ಟಿಯಲ್ಲಿ ಅಂದರೆ ಭಾರತೀಯ ಮತ್ತು ಪಾಶ್ಚಿಮಾತ್ಯರ ದೃಷ್ಟಿಯಲ್ಲಿ ಶಿಕ್ಷಣದ ಅರ್ಥ, ಖ್ಯಾತ ಚಿಂತಕರಿದ್ದಾರೆ, ಅವರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಮೊಟ್ಟ ಮೊದಲನೇದಾಗಿ ರವೀಂದ್ರನಾಥ್ ಟ್ಯಾಗೋರ್. ರವೀಂದ್ರನಾಥ್ ಟ್ಯಾಗೋರ್ 1861ರಿಂದ 1941. ಟ್ಯಾಗೋರ್ ಅವರು ಭಾರತ ಕಂಡ ಮಹಾನ್ ಚಿಂತಕ ಹಾಗೂ ಮಹರ್ಷಿ. ಭಾರತ ಕಂಡಂತಹ ಮಹಾನ್ ಚಿಂತಕ ಹಾಗೂ ಮಹರ್ಷಿ ಈಗಾಗಲೇ ನೀವು ತಿಳ್ಕೊಂಡಿದ್ರಿ. ನಿಮ್ಮ ಹೈಸ್ಕೂಲು ಮತ್ತು ಪ್ರೈಮರಿ ಸ್ಕೂಲ್ನಲ್ಲಿ ಅಥವಾ ನಮ್ಮ ರಾಷ್ಟ್ರೀಯ ಹಬ್ಬಗಳಲ್ಲಿ ನಾವು ರಾಷ್ಟ್ರಗೀತೆಯನ್ನು ಹಾಡಿ ಆ ರಾಷ್ಟ್ರಗೀತೆಯನ್ನು ಬರೆದಂತಹ ಕೀರ್ತಿ ರವೀಂದ್ರನಾಥ್ ಟ್ಯಾಗೋರ್ಗೆ ಸಲ್ತದೆ ಎಂದು ಕೂಡ ಹೇಳಬಹುದು. ಮಹಾನ್ ಚಿಂತಕ ಹಾಗೂ ಮಹರ್ಷಿ, ಗುರುದೇವ ಎಂದೇ ಕರೆಯಲ್ಪಡುವ ಇವರು ಒಬ್ಬ ಪ್ರಕೃತಿವಾದಿಯು, ವೈಯಕ್ತಿಕವಾದಿಯು, ರಾಷ್ಟ್ರೀಯವಾದಿಯು, ಎಲ್ಲಕ್ಕಿಂತ ಮಿಗಿಲಾಗಿ ಒಬ್ಬ ಮಾನವತಾವಾದಿ, ಎಲ್ಲಕ್ಕಿಂತ ಮಿಗಿಲಾಗಿ ಒಬ್ಬ ಮಾನವತಾವಾದಿ ಎಂಬುದು ಕೂಡ ಹೇಳಲಾಗಿದೆ. ಅವರ ಶೈಕ್ಷಣಿಕ ತತ್ವ ಸಿದ್ಧಾಂತಗಳು ಅವರ ಬದುಕಿನ ತತ್ವ ಚಿಂತನೆಯನ್ನ ಆಧರಿಸಿದ ವಿವರಗಳಾಗಿವೆ. ಅವರ ಶೈಕ್ಷಣಿಕ ಚಿಂತನೆಗಳು ಏನಾಗಬೇಕಂದ್ರೆ ಅವರ ಬದುಕಿನ ತತ್ವಗಳನ್ನ ಅಂದ್ರೆ ತತ್ವ ಚಿಂತನೆಯನ್ನ ಆಧರಿಸಿದಂತಹ ವಿವರಗಳಾಗಿವೆ ಎಂದು ಕೂಡ ಹೇಳಬಹುದು. ವ್ಯಕ್ತಿಯ ಜೀವನವನ್ನು ಎಲ್ಲಾ ಜೀವಿಗಳೊಂದಿಗೆ ಸಮನ್ವಯಗೊಳಿಸಿ, ಈ ವ್ಯಕ್ತಿಯ ಜೀವನವನ್ನು ಎಲ್ಲಾ ಜೀವಿಗಳೊಂದಿಗೆ ಸಮನ್ವಯಗೊಳಿಸಿ ಮನಸ್ಸಿಗೆ ಅಂತಿಮ ಸತ್ಯವನ್ನ ಕಂಡುಕೊಳ್ಳುವಂತೆ ಮಾಡುವ ಹಾಗೂ ಆತ್ಮಪ್ರಕಾಶ ಮತ್ತು ಪ್ರೇಮಗಳೆಂಬ ಸ್ಥಿರ ಸಂಪತ್ತನ್ನು ಒದಗಿಸಿ ಬದುಕನ್ನು ಅರ್ಥಪೂರ್ಣಗೊಳಿಸುವುದೇ ಶಿಕ್ಷಣ. ಇಲ್ಲಿ ಶಿಕ್ಷಣದ ಕುರಿತು ಅವರದೇ ಆದಂತಹ ವ್ಯಾಖ್ಯೆಯನ್ನ ಅವರು ನೀಡಿದರು. ವ್ಯಕ್ತಿಯ ಜೀವನವನ್ನ ಎಲ್ಲಾ ಜೀವಿಗಳೊಂದಿಗೆ ಸಮನ್ವಯಗೊಳಿಸಿ ಮನಸ್ಸಿಗೆ ಅಂತಿಮ ಸತ್ಯ ಕಂಡುಕೊಳ್ಳುವಂತೆ ಮಾಡುವ ಹಾಗೂ ಆತ್ಮ ಪ್ರಕಾಶ ಮತ್ತು ಪ್ರೇಮಗಳೆಂಬ ಸತ್ಯ ಸಂಪತ್ತನ್ನು ಒದಗಿಸಿ ಬದುಕನ್ನು ಸ್ಥಿರ ಸಂಪತ್ತನ್ನು ಒದಗಿಸಿ ಬದುಕನ್ನು ಅರ್ಥಪೂರ್ಣಗೊಳಿಸುವುದೇ ಶಿಕ್ಷಣ ಎಂಬುದು ಕೂಡ ಹೇಳ್ತಾರೆ. ಸ್ವಾತಂತ್ರ್ಯ, ಸ್ವ ಅಭಿವ್ಯಕ್ತಿ. ಇಲ್ಲಿ ಸ್ವಾತಂತ್ರ್ಯ ಬೇಕು ವ್ಯಕ್ತಿಗೆ. ಸ್ವ ಅಭಿವ್ಯಕ್ತಿ ಅಂದ್ರೆ ತನ್ನ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸುವಂತಹ ಒಂದು ಅಭಿವ್ಯಕ್ತಿ ಬೇಕು. ಮತ್ತು ಮಾನವ ಪ್ರಕೃತಿಯ ಮಧ್ಯೆ ಕ್ರಿಯಾತ್ಮಕ ಸಂವಹನ ಉಂಟು ಮಾಡುವಂತಹ ವಿಚಾರವೇ ಟ್ಯಾಗೋರ್ ಅವರ ಶೈಕ್ಷಣಿಕ ಚಿಂತನೆಯಲ್ಲಿ ಮೂಡಿ ಬಂದಿದೆ ಎಂಬುದು ಕೂಡ ಹೇಳಬಹುದು. ಹಾಗೆ ಅವರ ದೃಷ್ಟಿಯಲ್ಲಿ ಶಿಕ್ಷಣದ ಅರ್ಥ ಸ್ವಾತಂತ್ರ್ಯಕ್ಕೆ ಅವಕಾಶ ಮಾಡಿ. ಅವರ ದೃಷ್ಟಿಯಲ್ಲಿ ಶಿಕ್ಷಣಕ್ಕೆ ಅರ್ಥ ಅಂದ್ರೆ ಏನಂತಂದ್ರೆ ಸ್ವಾತಂತ್ರ್ಯ, ವ್ಯಕ್ತಿ ಸ್ವತಂತ್ರವಾಗಿರಬೇಕು, ಸ್ವಾತಂತ್ರ್ಯಕ್ಕೆ ಅವಕಾಶ ನೀಡಿ ಸ್ವ ಅಭಿವ್ಯಕ್ತಿ ಮಾಡುವಂತದ್ದಾಗಿದೆ. ಯಾವ ಶಿಕ್ಷಣ ಬದುಕಿನಿಂದ ದೂರವಾಗಿ ತರಗತಿಯ 4 ಗೋಡೆಗಳಿಗೆ ಸೀಮಿತವಾಗುತ್ತದೆಯೋ ಅದು ಕೃತ್ರಿಮವಾಗಿ ತನ್ನ ಮಹತ್ವವನ್ನು ಕಳೆದುಕೊಳ್ಳುತ್ತದೆ ಎಂಬುದು ಕೂಡ ಹೇಳುತ್ತೆ. ಈ 4 ಗೋಡೆಗಳಿಗೆ ಶಿಕ್ಷಣ ಏನು ಸೀಮಿತವಾಗುತ್ತದೆಯೋ ಅದು ಕೃತ್ರಿಮವಾಗಿ ತನ್ನ ಮಹತ್ವವನ್ನು ಕಳೆದುಕೊಳ್ಳುತ್ತದೆ ಎಂಬುದು ಕೂಡ ಹೇಳುತ್ತೆ. ಇನ್ನು ಕಲಿಯುವ ವಿಷಯ, ಬೋಧನೆ, ಕಲಿಕಾ ಪ್ರಕ್ರಿಯೆ ಸಹಜತೆಯಿಂದ ಕೂಡಿರುವುದೇ ಶಿಕ್ಷಣ.
ಪ್ರಕೃತಿಯ ಸಂಪರ್ಕಕ್ಕೆ ಬಂದಾಗ ಮಗು ಸತ್ಯ ಮತ್ತು ಸಂತೋಷವೆಂಬ ಶ್ರೇಷ್ಠ ಪ್ರಪಂಚಕ್ಕೆ ಸುಲಭವಾಗಿ ಪರಿಚಿತನಾಗ್ತಾನೆ ಎಂದು ಕೂಡ ಹೇಳಲಾಗ್ತದೆ. ಇನ್ನು ಆತ್ಮದ ಪರಿಪೂರ್ಣ ಹಾಗೂ ಸ್ವತಂತ್ರಪೂರ್ಣ ವಿಕಾಸವಾಗಿದೆ ಎಂದು ಕೂಡ ಹೇಳಲಾಗ್ತದೆ. ಆತ್ಮದ ಪರಿಪೂರ್ಣ ಮತ್ತು ಸ್ವತಂತ್ರಪೂರ್ಣ ವಿಕಾಸವಾಗಿದೆ ಎಂದು ಕೂಡ ಹೇಳಲಾಗ್ತದೆ. ಇಲ್ಲಿ ಸ್ವ ಅಭಿವ್ಯಕ್ತಿಯನ್ನ ವ್ಯಕ್ತಪಡಿಸುವುದು, ಸ್ವ ಸಾಮರ್ಥ್ಯ ಹೊಂದಿದ ಕ್ರಿಯಾಶೀಲ ವ್ಯಕ್ತಿಗಳ ನಿರ್ಮಾಣವೇ ಶಿಕ್ಷಣ. ಆರ್ಥಿಕ ಸೌಂದರ್ಯೋಪಾಸಕ ಮತ್ತು ಆಧ್ಯಾತ್ಮಿಕ ಮೌಲ್ಯಗಳೆಂಬ ಸ್ಥಿರ ಸಂಪತ್ತನ್ನು ಒದಗಿಸಿ ಮಗುವಿಗೆ ಅಭಿನಯ ನೃತ್ಯ ಮುಂತಾದ ಕಲೆ, ಸಂಗೀತ, ಕೈಕೆಲಸ ಮುಂತಾದ ಸಹಜ ಕಲೆಗಳನ್ನು ಬೆಳೆಸುವಂತಹ ವಿಷಯ ವಸ್ತುಗಳನ್ನ ಒಳಗೊಂಡಿದೆ. ಶಿಕ್ಷಣ ಕೇವಲ ಮಾಹಿತಿ ನೀಡುವುದಾಗಲಿ, ಮಕ್ಕಳನ್ನ ಪ್ರಕೃತಿಯ ಮಡಿಲಲ್ಲಿ ಮಾಹಿತಿ ನೀಡುವುದಾಗಿಸದೆ ಪ್ರಕೃತಿಯ ಮಡಿಲಲ್ಲಿ ಸಹಜವಾಗಿ ಬೆಳೆಸಿ ಅವರಲ್ಲಿ ಸ್ವ ಸಾಮರ್ಥ್ಯ ತಂದು ಸುಸಂಸ್ಕೃತರನ್ನಾಗಿ ಮಾಡುವಂತದ್ದಾಗಿದೆ. ಅಂದ್ರೆ ಮಕ್ಕಳನ್ನ ನಾವು ಎಲ್ಲಿ ಬೆಳೆಸಬೇಕಾದ್ರೆ ಪ್ರಕೃತಿಯ ಮಡಿಲಲ್ಲಿ ಬೆಳೆಸಬೇಕು. ಈ ಪ್ರಕೃತಿಯ ಮಡಿಲಲ್ಲಿ ಬೆಳೆಸಿದಾಗ ಏನಾಗ್ತದೆ ಹೇಳಿದ್ರೆ ಅವರಿಗೆ ಸ್ವ ಸಾಮರ್ಥ್ಯ ತಂದು ಸುಸಂಸ್ಕೃತರನ್ನಾಗಿ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಡಲಾಗ್ತದೆ. ಅದರ ಜೊತೆಗೆ ಹೃದಯ ವೈಶಾಲ್ಯತೆ ಮೂಡಿಸಿ ಇಡೀ ಜಗತ್ತೇ ಒಂದು ಕುಟುಂಬ, ಹೃದಯ ವೈಶಾಲ್ಯತೆಯನ್ನು ಮೂಡಿಸಿ ಇಡೀ ಜಗತ್ತೇ ಒಂದು ಕುಟುಂಬ, ನಾವೆಲ್ಲ ಒಂದೇ ಕುಟುಂಬದ ಸದಸ್ಯರು ಎನ್ನುವಂತಹ ಭಾವನೆಯನ್ನ ಮೂಡಿಸುವುದೇ ಶಿಕ್ಷಣ ಎಂದು ಕೂಡ ಹೇಳಲಾಗ್ತದೆ. ಇಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರ ಈ ಮಾತು ಬಹಳ ಸ್ಪಷ್ಟವಾಗ್ತದೆ. ಏನಂದ್ಕೊಂಡು ಹೇಳ್ತಾರೆ ಅಂತ, ವ್ಯಕ್ತಿಯ ಜೀವನವನ್ನ ಎಲ್ಲಾ ಜೀವಿಗಳೊಂದಿಗೆ ಸಮನ್ವಯಗೊಳಿಸಿ ಮನಸ್ಸಿಗೆ ಅಂತಿಮ ಸತ್ಯ ಕಂಡುಕೊಳ್ಳುವಂತೆ ಮಾಡುವ ಹಾಗೂ ಆತ್ಮ ಪ್ರಕಾಶ ಪ್ರೇಮಗಳೆಂಬ ಸಂಪತ್ತನ್ನು ಒದಗಿಸಿ ಬದುಕನ್ನು ಅರ್ಥಪೂರ್ಣಗೊಳಿಸುವುದೇ ಶಿಕ್ಷಣ. ಅಂದ್ರೆ ಸ್ವಾತಂತ್ರ್ಯ, ಸ್ವ ಅಭಿವ್ಯಕ್ತಿ ಮತ್ತು ಮಾನವ ಪ್ರಕೃತಿಯ ಮಧ್ಯೆ ಬೆಳೆಯಬೇಕೆಂದು ಕೂಡ ಹೇಳಲಾಗ್ತದೆ. ಇನ್ನು ಎರಡನೆಯದಾಗಿ ಸ್ವಾಮಿ ವಿವೇಕಾನಂದ. ಸ್ವಾಮಿ ವಿವೇಕಾನಂದ 1863 ರಿಂದ 1902. ಇಲ್ಲಿ ಭಾರತೀಯ ಸಂಸ್ಕೃತಿ ಹಾಗೂ ಹಿಂದೂ ಧರ್ಮವನ್ನು ಇಡೀ ವಿಶ್ವಕ್ಕೆ ಸಾರಿದ ಭಾರತದ ಹೆಮ್ಮೆಯ ಪುತ್ರ ಸ್ವಾಮಿ ವಿವೇಕಾನಂದ. ಇವರ ಶೈಕ್ಷಣಿಕ ಚಿಂತನೆಗಳು ಅವರ ಆಧ್ಯಾತ್ಮಿಕ ಚಿಂತನೆಗಳನ್ನ ಆಧರಿಸಿದೆ. ಅವರ ಆಧ್ಯಾತ್ಮಿಕ ಚಿಂತನೆಗಳನ್ನ ಆಧರಿಸಿದೆ. ಶಿಕ್ಷಣದ ಕುರಿತಾದಂತಹ ಇವರ ಚಿಂತನೆಗಳನ್ನು ಅವರ ಭಾಷಣಗಳಿಂದ ಸಂಗ್ರಹಿಸಿ ಪುಸ್ತಕ ರೂಪದಲ್ಲಿ ಪ್ರಕಟಪಡಿಸಿ ಹೊರತಂದಿರುವಂತಹ ಕೀರ್ತಿ ರಾಮಕೃಷ್ಣ ಆಶ್ರಮಕ್ಕೆ ಸಲ್ಲುತ್ತದೆ. ಅಂದ್ರೆ ಭಾರತೀಯ ಸಂಸ್ಕೃತಿ ಹಾಗೂ ಹಿಂದೂ ಧರ್ಮವನ್ನ ಇಡೀ ಜಗತ್ತಿಗೆ, ಇಡೀ ಜಗತ್ತಿಗೆ ಅಂದ್ರೆ ಇಡೀ ವಿಶ್ವಕ್ಕೆ ಪರಿಚಯಿಸಿದಂತಹ ಕೀರ್ತಿ ಸ್ವಾಮಿ ವಿವೇಕಾನಂದರಿಗೆ ಸಲ್ಲುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಇವರ ಶೈಕ್ಷಣಿಕ ಚಿಂತನೆಗಳು ಹಾಗೂ ಅವರ ಆಧ್ಯಾತ್ಮಿಕ ಚಿಂತನೆಗಳನ್ನ ಆಧರಿಸಿದೆ. ಶಿಕ್ಷಣದ ಕುರಿತಾದ ಇವರ ಚಿಂತನೆಗಳನ್ನ ಅವರ ಭಾಷಣಗಳಿಂದ ಸಂಗ್ರಹಿಸಿ ಪುಸ್ತಕ ರೂಪದಲ್ಲಿ ಪ್ರಕಟಪಡಿಸಿ ಹೊರತಂದಿರುವಂತಹ ಕೀರ್ತಿ ರಾಮಕೃಷ್ಣ ಆಶ್ರಮಕ್ಕೆ ಸಲ್ಲುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಮಾನವನಲ್ಲಿ ಮೊದಲೇ ಅಂತರ್ಗತವಾಗಿರುವ ದೈವಿಕ ಪರಿಪೂರ್ಣತೆಯನ್ನ ವಿಕಸಿಸುವಂತೆ ಅಥವಾ ಪ್ರಕಟಪಡಿಸುವಂತೆ ಮಾಡುವುದೇ ಶಿಕ್ಷಣ. ಮಾನವನಲ್ಲಿ ಮೊದಲೇ ಅಡಗಿರುವ ದೈವಿಕ ಪರಿಪೂರ್ಣತೆಯನ್ನ ಪ್ರಕಟಪಡಿಸುವಂತೆ ಮಾಡುವುದೇ ಶಿಕ್ಷಣ. ಇಲ್ಲಿ ಶಿಕ್ಷಣ ಕೇವಲ ವಿಷಯ ಸಂಗ್ರಹವಲ್ಲ. ಈ ಶಿಕ್ಷಣ ಕೂಡ ಕಾಮನ್ ಆಗಿ ಅದು ವಿಷಯ ಸಂಗ್ರಹ ಅಲ್ಲ ಅಂತ ಕೂಡ ಹೇಳಬಹುದು. ಕೇವಲ ಓದು ಬರಹ ಕಲಿಯುವ ಅಥವಾ ಪದವಿ ಒದಗಿಸುವ ಸಾಧನವಲ್ಲ ಎಂದು ಕೂಡ ಹೇಳಲಾಗ್ತದೆ. ಶಿಕ್ಷಣ ಕೂಡ ಕಾಮನ್ ಆಗಿ ಓದುವ ಬರೆಯುವ ಅನ್ನೋ ಕಲ್ಪನೆ ಇರ್ತದೆ. ಆದರೆ ಅವರ ದೃಷ್ಟಿಯಲ್ಲಿ ಓದುವ, ಬರೆಯುವ, ಕಲಿಸುವ ಅಥವಾ ಪದವಿ ಪಡೆಯುವಂತಹ
ಸಾಧನವಲ್ಲ. ವ್ಯಕ್ತಿಯ ನಡತೆ ರೂಪಿಸಿ ಮಾನಸಿಕ ಶಕ್ತಿ ಮತ್ತು ಅವನ ಬೌದ್ಧಿಕ ಮಟ್ಟವನ್ನು ಹೆಚ್ಚಿಸಿ ಅವನನ್ನ ಸ್ವಾವಲಂಬಿಯನ್ನಾಗಿ ಮಾಡುವುದೇ. ಆತನ ನಡತೆ ಮತ್ತು ಮಾನಸಿಕ ಶಕ್ತಿ ಮತ್ತು ಆತನ ಬೌದ್ಧಿಕ ಮಟ್ಟವನ್ನು ಹೆಚ್ಚಿಸಿ ಅವನನ್ನ ಸ್ವಾವಲಂಬಿಯನ್ನಾಗಿ ಮಾಡುವಂತಹ ಹಾಗೂ ಜೀವನವನ್ನ ರೂಪಿಸುವ ಮಾನವೀಯತೆ ತರುವಂತಹ ಒಂದು ಸಾಧನವಾಗಿದೆ ಎಂದು ಕೂಡ ಹೇಳಬಹುದು. ಮಾನವೀಯತೆಯನ್ನು ತರುವಂತಹ ಒಂದು ಸಾಧನವಾಗಿದೆ ಎಂದು ಕೂಡ ಹೇಳಬಹುದು. ಕಬ್ಬಿಣದಂತಹ ಮಾಂಸಖಂಡಗಳು, ಉಕ್ಕಿನಂತಹ ನರ ಯಾವುದಕ್ಕೂ ಜಗ್ಗದ ಪ್ರಚಂಡ ಇಚ್ಛಾಶಕ್ತಿ ಮತ್ತು ಮೂಲಕ ವ್ಯಕ್ತಿಯನ್ನ ಧೀರನನ್ನಾಗಿ ಹಾಗೂ ಪುರುಷ ಸಿಂಹನನ್ನಾಗಿ ತರಬೇತಿಗೊಳಿಸುವುದೇ ಶಿಕ್ಷಣ. ಪುರುಷ ಸಿಂಹನನ್ನಾಗಿ ತರಬೇತಿಗೊಳಿಸುವುದೇ ಏನಂತಾಯಿತು? ಶಿಕ್ಷಣ ಎಂದು ಕೂಡ ಹೇಳಲಾಗ್ತದೆ. ಯಾವುದೇ ಜ್ಞಾನವನ್ನ ಹೊರಗಿನಿಂದ ತುಂಬುವಂಥದ್ದಲ್ಲ. ಅಂದ್ರೆ ಮಾನವನಲ್ಲಿ ಮೊದಲೇ ಅಡಗಿರುವ ದೈವಿಕ ಶಕ್ತಿಯನ್ನ, ದೈವಿಕ ಪರಿಪೂರ್ಣತೆಯನ್ನ ಹೊರಹೊಮ್ಮುವಂತೆ ಮಾಡುವುದೇ ಶಿಕ್ಷಣ. ಅಂದರೆ ಯಾವುದೇ ಜ್ಞಾನ ಹೊರಗಿನಿಂದ ತುಂಬುವಂತಲ್ಲ, ಎಲ್ಲರಲ್ಲಿ ಅದು ಏನಾಗಿರ್ತದೆ, ಅದು ವ್ಯಕ್ತಿಯಲ್ಲಿ ಮೊದಲೇ ಅಡಕವಾಗಿರ್ತದೆ. ಎಲ್ಲರಲ್ಲಿಯೂ ಕೂಡ ಜ್ಞಾನ ಮೊದಲೇ ಅಡಕವಾಗಿರ್ತದೆ ಎಂದು ಕೂಡ ಹೇಳ್ತಾರೆ. ಅಂದ್ರೆ ಈ ಅಂತರ್ಗತ ಶಕ್ತಿಯನ್ನ ಹೊರತಂದು ಪ್ರಕಟಪಡಿಸುವ ಪ್ರಕ್ರಿಯೆ ಶಿಕ್ಷಣ. ಈ ಅಂತರ್ಗತವಾಗಿರುವಂತಹ ಶಕ್ತಿಯನ್ನ, ಏನು ಮಾನವನಲ್ಲಿ ಅಂತರ್ಗತವಾಗಿರುವ ಶಕ್ತಿ ಇದೆಯಲ್ಲ, ಅದನ್ನ ಹೊರತಂದು ಪ್ರಕಟಪಡಿಸುವಂತೆ ಮಾಡುವುದೇ ಶಿಕ್ಷಣ ಎಂದು ಕೂಡ ಹೇಳಲಾಗ್ತದೆ. ವ್ಯಕ್ತಿಯ ಶಾರೀರಿಕ ಸದೃಢತೆ ಜೊತೆಗೆ ಹೃದಯ ವೈಶಾಲ್ಯತೆ ಹೆಚ್ಚಿಸುವ ಮೂಲಕ ಅವನನ್ನು ಸದ್ಗುಣ ಸಂಪನ್ನನನ್ನಾಗಿ ಮಾಡಿ ಎಲ್ಲರೊಡನೆ ಸುಮಧುರ ಬಾಂಧವ್ಯವನ್ನ ಹಾಗೂ ಪ್ರೀತಿ ವಿಶ್ವಾಸಗಳೊಂದಿಗೆ ಬದುಕುವಂತೆ ಮಾಡುವುದೇ ಶಿಕ್ಷಣ. ನಿಜವಾದ ಅರ್ಥದಲ್ಲಿ ಶಿಕ್ಷಣ ಎಂದು ಕೂಡ ಹೇಳಲಾಗ್ತದೆ. ನಿಜವಾದ ಅರ್ಥದಲ್ಲಿ ಶಿಕ್ಷಣ ಅಂದ್ರೆ ಯಾವುದೇ ಜ್ಞಾನ ಹೊರಗಿನಿಂದ ತುಂಬುವಂತದ್ದಲ್ಲ ಅಂತ ಕೂಡ ಹೇಳಲಾಗ್ತದೆ. ಶಾರೀರಿಕ ಸದೃಢತೆ ಜೊತೆಗೆ ಹೃದಯ ವೈಶಾಲ್ಯ, ಶಾರೀರಿಕ ಸದೃಢತೆ ಅಂದ್ರೆ ದೇಹ ಶಾರೀರಿಕ ಸದೃಢವಾಗಿರುತ್ತೆ. ಶಾರೀರಿಕ ಸದೃಢತೆ ಅಂದ್ರೆ ನಿಮಗೆ ದೈಹಿಕ ಚಟುವಟಿಕೆಗಳನ್ನ ಕೊಡಬೇಕು. ದೈಹಿಕ ಚಟುವಟಿಕೆಗಳನ್ನ ಮಾಡಿದಾಗ ಏನಾಗ್ತದೆ, ಶಾರೀರಿಕ ಸದೃಢತೆ ಬರ್ತದೆ. ಹಾಗೂ ಹೃದಯ ವೈಶಾಲ್ಯತೆ ಅಂದ್ರೆ ಉತ್ತಮ ಹೃದಯ ವೈಶಾಲ್ಯತೆಯನ್ನ ಹೊಂದಿರಬೇಕು. ಅವನನ್ನು ಸದ್ಗುಣ ಸಂಪನ್ನನಾಗಿ ಮಾಡಿ, ಸದ್ಗುಣ ಅಂದ್ರೆ ಒಳ್ಳೆಯ ಗುಣಗಳ ಸಂಪನ್ನನನ್ನಾಗಿ ಮಾಡಿ ಎಲ್ಲರೊಡನೆ ಸುಮಧುರ ಬಾಂಧವ್ಯ ಹಾಗೂ ಪ್ರೀತಿ ವಿಶ್ವಾಸಗಳೊಂದಿಗೆ ಬದುಕುವಂತೆ ಮಾಡುವುದೇ ಶಿಕ್ಷಣ ಎಂದು ಕೂಡ ಹೇಳ. ಇದಿಷ್ಟು ಖ್ಯಾತ ಶಿಕ್ಷಣ ತಜ್ಞ ಸ್ವಾಮಿ ವಿವೇಕಾನಂದರ ಕುರಿತಾಗಿ ಹೇಳುವಂಥದ್ದು. ಇನ್ನು ಮೂರನೇದಾಗಿ ಮಹಾತ್ಮ ಗಾಂಧೀಜಿ. ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ನಾಯಕತ್ವವನ್ನು ವಹಿಸಿ ಅಹಿಂಸೆ ಮೂಲಕ ಸ್ವಾತಂತ್ರ್ಯವನ್ನ ದೊರಕಿಸಿಕೊಟ್ಟ ಗಾಂಧೀಜಿ ಒಬ್ಬ ಆಧುನಿಕ ತತ್ವಚಿಂತಕ ಎಂದು ಕೂಡ ಹೇಳಲಾಗ್ತದೆ. ಇವರೊಬ್ಬ ಮಹಾನ್ ಶಿಕ್ಷಣ ಚಿಂತಕ, ಪ್ರಯೋಗಕಾರ ಎಂದು ಕೂಡ ಹೇಳಬಹುದು. ಇವರ ಶೈಕ್ಷಣಿಕ ಸಿದ್ಧಾಂತಗಳು ಅವರ ಬದುಕಿನ ತತ್ವಗಳನ್ನು ಆಧರಿಸಿದೆ ಎಂದು ಕೂಡ ಹೇಳಬಹುದು. ಮಗು ಮತ್ತು ವ್ಯಕ್ತಿಯ ಶಾರೀರಿಕ, ಮಾನಸಿಕ, ಆಧ್ಯಾತ್ಮಿಕ ಅಂಶಗಳಲ್ಲಿರುವ ಅತ್ಯುತ್ತಮವಾದನ್ನ ಸರ್ವತೋಮುಖವಾಗಿ ಹೊರತರುವಂತೆ ಮಾಡುವುದೇ ಶಿಕ್ಷಣ ಎಂದು ಕೂಡ ಹೇಳಲಾಗ್ತದೆ. ಮಗು ಮತ್ತು ವ್ಯಕ್ತಿಯ ಶಾರೀರಿಕ, ಮಾನಸಿಕ, ಆಧ್ಯಾತ್ಮಿಕ ಅಂಶಗಳಲ್ಲಿರುವ ಅತ್ಯುತ್ತಮವಾದನ್ನ, ಏನು ಶಾರೀರಿಕವಾಗಿರ್ತಾರೆ, ಮಾನಸಿಕವಾಗಿರ್ತಾರೆ ಹಾಗೂ ಆಧ್ಯಾತ್ಮಿಕವಾಗಿರುವ ಅತ್ಯುತ್ತಮವಾದ ಅಂಶಗಳನ್ನ ಸರ್ವತೋಮುಖವಾಗಿ ಹೊರತರುವಂತೆ ಮಾಡುವುದೇ ಶಿಕ್ಷಣ. ಅಂದ್ರೆ ಭಾರತೀಯ ಸಂಸ್ಕೃತಿ ಮತ್ತು ಸಮಸ್ಯೆಗಳನ್ನ ಕುರಿತಂತೆ ಗಾಂಧೀಜಿಯವರ ಶೈಕ್ಷಣಿಕ ವಿಚಾರಗಳು ಮೂಡಿ ಬಂದಿವೆ.
ಭಾರತೀಯ ಸಂಸ್ಕೃತಿಯ ಕುರಿತು, ಅದರ ಜೊತೆಗೆ ಸಮಸ್ಯೆಗಳನ್ನ ಕುರಿತಂತೆ, ಭಾರತೀಯರ ಸಮಸ್ಯೆಗಳು ಏನು ಎನ್ನುವುದರ ಕುರಿತು ಶೈಕ್ಷಣಿಕ ಚಿಂತನೆಗಳು ಮೂಡಿ ಬಂದಿವೆ ಎಂಬುದನ್ನು ಕೂಡ ಹೇಳಬಹುದು. ಭಾರತೀಯ ಸಮಸ್ಯೆಗಳಾದ ಬಡತನ, ಭಾರತೀಯರ ಮೊದಲೇ ಸಮಸ್ಯೆ ಇದೆ ಬಡತನ, ಅನಕ್ಷರತೆ, ಪರಾವಲಂಬನೆ. ಭಾರತದಲ್ಲಿ ಬಡತನ ಇದೆ, ಅನಕ್ಷರತೆ ಇದೆ, ಪರಾವಲಂಬನೆ ಇದೆ, ಇನ್ನು ನಿರುದ್ಯೋಗ ಮುಂತಾದ ಸಮಸ್ಯೆಗಳ ಪರಿಹಾರದ ವಿಚಾರಗಳು ತುಂಬಿವೆ ಎಂದು ಕೂಡ ಹೇಳಬಹುದು. ಶಿಕ್ಷಣದ ನಿಜವಾದ ಅರ್ಥ ಮಗುವಿನ ಶಾರೀರಿಕ ಹಾಗೂ ಬೌದ್ಧಿಕ ಆಯಾಮಗಳ ವಿಕಾಸವಾಗಿದೆ, ಶಾರೀರಿಕ ಮತ್ತು ಬೌದ್ಧಿಕ ಆಯಾಮಗಳ ವಿಕಾಸವಾಗಿದೆ ಎಂದು ಕೂಡ ಹೇಳ್ತಾರೆ. ಸ್ವಾವಲಂಬಿ ಹಾಗೂ ಶಿಕ್ಷಣ ಕೈ ಕೆಲಸ ಕೇಂದ್ರೀಕೃತವಾಗಿರುವ, ಸ್ವಸಹಾಯಕ್ಕೆ ಸಹಾಯಕ ಪೂರಕವಾಗಿರುವ ಹಾಗೂ ಅಹಿಂಸಾ ಗುಣ ಬೆಳೆಸುವಂತಹ ಪ್ರಕ್ರಿಯೆಯಲ್ಲಿ ಮಕ್ಕಳಲ್ಲಿ ಶಾರೀರಿಕ ಮಾನಸಿಕ ಸದೃಢತೆಯ ಜೊತೆಗೆ ಅವರನ್ನ ಸ್ವಾವಲಂಬಿಗಳನ್ನಾಗಿ ಮಾಡಬೇಕು. ಮಕ್ಕಳನ್ನ ಶಾರೀರಿಕವಾಗಿ ಸದೃಢರನ್ನಾಗಿ ಮಾಡಬೇಕು, ಮಾನಸಿಕವಾಗಿ ಸದೃಢರನ್ನಾಗಿ ಮಾಡಬೇಕು ಮತ್ತು ಸ್ವಾವಲಂಬಿಗಳನ್ನಾಗಿ ಮಾಡಬೇಕು ಎಂದು ಕೂಡ ಹೇಳ್ತಾರೆ. ಆಧ್ಯಾತ್ಮಿಕ ಜೀವಿಗಳನ್ನಾಗಿ ಮಾಡಿ ಅವರಲ್ಲಿ ಸತ್ಯ, ಸಹನೆ, ಪ್ರೀತಿ, ಮಕ್ಕಳಿಗೆ ಏನ್ ಮಾಡಬೇಕು? ಸತ್ಯ, ಸಹನೆ, ಪ್ರೀತಿ ಹಾಗೂ ಅಹಿಂಸೆ ಮುಂತಾದ ಗುಣಗಳನ್ನ, ಮಾನವೀಯ ಗುಣಗಳನ್ನ ಬೆಳೆಸಬೇಕು ಎಂದು ಕೂಡ ಹೇಳ್ತಾರೆ. ಮುಂತಾದ ಮಾನವೀಯ ಗುಣಗಳನ್ನ ಬೆಳೆಸಬೇಕು ಎಂದು ಕೂಡ ಹೇಳ್ತಾರೆ. ಭಾರತೀಯ ಸಂಸ್ಕೃತಿ ಹಾಗೂ ಸಮಸ್ಯೆಗಳ ಕುರಿತಂತೆ ಗಾಂಧೀಜಿಯವರ ಶೈಕ್ಷಣಿಕ ವಿಚಾರಗಳು ಮೂಡಿ ಬಂದಿವೆ ಎಂದು ಕೂಡ ಹೇಳ್ತಾರೆ. ಅವರ ಮೂಲ ಶಿಕ್ಷಣದ ಪರಿಕಲ್ಪನೆಯಲ್ಲಿ ಪರಾವಲಂಬನೆ, ನಿರುದ್ಯೋಗ, ಬಡತನ, ಅನಕ್ಷರತೆ, ಶಾರೀರಿಕ ಮುಂತಾದ ಗುಣಗಳನ್ನ ಬೆಳೆಸಬೇಕು ಎಂದು ಕೂಡ ಹೇಳ್ತಾರೆ. ಇನ್ನು ನಾಲ್ಕನೇದಾಗಿ ಡಾಕ್ಟರ್ ರಾಧಾಕೃಷ್ಣನ್. ಡಾಕ್ಟರ್ ರಾಧಾಕೃಷ್ಣನ್ ಡಾಕ್ಟರ್ ರಾಧಾಕೃಷ್ಣನ್ ಹದಿನೆಂಟುನೂರ 1975 ಡಾಕ್ಟರ್ ರಾಧಾಕೃಷ್ಣನ್ ಅವರು ಖ್ಯಾತ ತತ್ವಚಿಂತಕ, ಆದರ್ಶ ಶಿಕ್ಷಕ ಮತ್ತು ಆದರ್ಶ ಶಿಕ್ಷಕ ಎಂದೇ ಖ್ಯಾತಿಯಾಗಿದ್ದಾರೆ. ಅವರು ಶ್ರೇಷ್ಠ ಶಿಕ್ಷಣ ತಜ್ಞರಾಗಿದ್ದಾರೆ. ಇವರು ಶಿಕ್ಷಕ ಸ್ಥಾನದಿಂದ ಭಾರತ ರಾಷ್ಟ್ರಪತಿ ಸ್ಥಾನಕ್ಕೆ ಏರಿದರು. ಭಾರತ ರಾಷ್ಟ್ರಪತಿ ಸ್ಥಾನಕ್ಕೆ ಏರಿದರು. ಇವರು ತತ್ವಶಾಸ್ತ್ರದ ಅತ್ಯುತ್ತಮ ಪ್ರಾಧ್ಯಾಪಕರಾಗಿದ್ದರಲ್ಲದೆ ಉತ್ತಮ ಬರಹಗಾರರು ಕೂಡ ಆಗಿದ್ದಾರೆ. ಭಾರತೀಯ ಮತ್ತು ಪಾಶ್ಚಾತ್ಯ ಸಂಸ್ಕೃತಿಯ ಕುರಿತಂತೆ ಅವರ ವಿಚಾರಗಳು ಬರಹಗಳ ರೂಪದಲ್ಲಿ ಕಾಣಬಹುದು. ಇವರ ಶೈಕ್ಷಣಿಕ ಚಿಂತನೆಗಳು ಅವರ ಬದುಕಿನ ತತ್ವಚಿಂತನೆಗಳನ್ನ ಆಧರಿಸಿದೆ. ಆಧರಿಸಿದೆ ಎಂದು ಕೂಡ ಹೇಳುತ್ತೆ. ಮಕ್ಕಳನ್ನು ಮಾನವರನ್ನಾಗಿ, ನಾಗರಿಕರನ್ನಾಗಿ, ಇನ್ನೊಬ್ಬರೊಡನೆ ಗೌರವ ಘನತೆಯೊಂದಿಗೆ ವರ್ತಿಸುವಂತೆ ಮಾಡಿ ಅವರಲ್ಲಿ ಸೌಂದರ್ಯ, ಮಾತೃಭಾವ, ಸಹಾನುಭೂತಿಗಳು ಹೆಚ್ಚಾಗುವಂತೆ ಮಾಡುವುದೇ ಶಿಕ್ಷಣ ಎಂದು ಕೂಡ ಹೇಳ್ತಾರೆ. ರಾಧಾಕೃಷ್ಣನ್ ಅವರ ದೃಷ್ಟಿಯಲ್ಲಿ ಶಿಕ್ಷಣವು ಬುದ್ಧಿ, ಹೃದಯ ಮತ್ತು ಆಧ್ಯಾತ್ಮದ ತರಬೇತಿಯಾಗಿದೆ. ಅಂತಿಮವಾಗಿ ಮಾನವೀಯತೆ ಸಾಧಿಸುವುದೇ ನಿಜವಾದ ಅರ್ಥದಲ್ಲಿ ಶಿಕ್ಷಣ. ಶಿಕ್ಷಣ ಕೇವಲ ಬೌದ್ಧಿಕ ವಿಕಾಸವಾಗಿದೆ, ಹೃದಯ ಮತ್ತು ಶಿಸ್ತನ್ನ ಸುಸಂಸ್ಕೃತಗೊಳಿಸುವಂತೆ ಮಾಡುತ್ತದೆ ಎಂದು ಕೂಡ ಹೇಳಬಹುದು. ಮಾನವ ಕಲ್ಯಾಣವಾಗುವಂತೆ ಮಾಡಿ ಸಹಾಯ ಮಾಡುವ ಹಾಗೂ ವ್ಯಕ್ತಿಯಲ್ಲಿ ಮೌಲ್ಯಗಳನ್ನು ಬೆಳೆಸುವಲ್ಲಿ ರಾಧಾಕೃಷ್ಣನ್ ಅವರ ಪಾತ್ರ ಅತ್ಯಂತ ಮುಖ್ಯವಾಗಿದೆ ಎಂದು ಕೂಡ ಹೇಳಲಾಗಿದೆ. ಇನ್ನು ಜಿ ಕೃಷ್ಣಮೂರ್ತಿ ಜಿ ಕೃಷ್ಣಮೂರ್ತಿಯವರು ಆಧುನಿಕ ತತ್ವಚಿಂತಕ, ಶ್ರೇಷ್ಠ ಶೈಕ್ಷಣಿಕ ತಜ್ಞರು ಕೂಡ ಆಗಿದ್ದಾರೆ.
ಇವರ ಬರಹಗಾರ ಇವರು ಉತ್ತಮ ಬರಹಗಾರರಾಗಿರುವುದಲ್ಲದೆ ಮೊದಲ ಗ್ರಂಥ ಎಜುಕೇಶನ್ ಎಸ್ ಸರ್ವಿಸ್, ಇವರ ಮೊದಲ ಗ್ರಂಥ ಎಷ್ಟು ಕೇಳಿದ್ರೆ ಎಜುಕೇಶನ್ ಎಸ್ ಸರ್ವಿಸ್ ಎನ್ನುವಂತಹ ಎಜುಕೇಶನ್ ಎಸ್ ಸರ್ವಿಸ್ ಎಂದು ಕೂಡ ಬರೆದು ಪ್ರಕಟಪಡಿಸಿದ್ದಾರೆ. ಜಿಡ್ಡು ಕೃಷ್ಣಮೂರ್ತಿಯವರ ದೃಷ್ಟಿಯಲ್ಲಿ ಶಿಕ್ಷಣ ಒಂದು ಧಾರ್ಮಿಕ ಚಟುವಟಿಕೆಯಾಗಿದೆ. ಅಂದರೆ ಮಾನವನ ಪರಿಪೂರ್ಣ ವಿಕಾಸವೇ, ಮಾನವನ ಪರಿಪೂರ್ಣವಾದಂತಹ ವಿಕಾಸವೇ ಶಿಕ್ಷಣ ಎಂದು ಕೂಡ ಹೇಳುತ್ತಾರೆ. ಇಲ್ಲಿ ಶಿಕ್ಷಣದಲ್ಲಿ ಸ್ವಾತಂತ್ರ್ಯಕ್ಕೆ ವಿಶೇಷ ಮಹತ್ವವನ್ನ ನೀಡಿದ್ದಾರೆ. ಜಿ ಕೃಷ್ಣಮೂರ್ತಿ ಅವರು ಏನ್ ಮಾಡಿದ್ದಾರೆ, ಶಿಕ್ಷಣದಲ್ಲಿ ಸ್ವಾತಂತ್ರ್ಯಕ್ಕೆ ಹೆಚ್ಚಿನ ಮಹತ್ವವನ್ನ ನೀಡಿದ್ದಾರೆ ಎಂದು ಕೂಡ ಹೇಳಬಹುದು. ಇನ್ನು ಕೇವಲ ಸಾಮರ್ಥ್ಯ ಬೆಳೆಸುವ ಕಾರ್ಯ ವಿನಾಶಕ್ಕೆ ಹಾಗೂ ಮಹಾಯುದ್ಧಗಳಿಗೆ ಕಾರಣವಾಗ್ತದೆ ಎಂದು ಕೂಡ ಹೇಳಲಾಗಿದೆ. ಪ್ರೀತಿ ಬೆಳೆಸುವ ಮೂಲಕ ಉತ್ತಮತನ ಮೂಡಿಸುವುದಾಗಿದೆ, ಪ್ರೀತಿ ಬೆಳೆಸುವುದರ ಮೂಲಕ ಉತ್ತಮತನ ಬೆಳೆಸುವುದಾಗಿದೆ ಎಂದು ಕೂಡ ಹೇಳಬಹುದು. ಇನ್ನು ಮುಂದುವರೆದು ಪಾಶ್ಚಿಮಾತ್ಯ ಚಿಂತಕರ ಕುರಿತು ಅಧ್ಯಯನವನ್ನ ಮಾಡಬೇಕು. ಪಾಶ್ಚಿಮಾತ್ಯ ಚಿಂತಕರ ಕುರಿತು ಅಧ್ಯಯನ ಮಾಡಬೇಕು. ಪಾಶ್ಚಿಮಾತ್ಯ ಚಿಂತಕರಲ್ಲಿ ಜೀನ್ ಜಾಕ್ಸ್ ರೂಸೋ, ಜೀನ್ ಜಾಕ್ ರೂಸೋ 18ನೇ ಶತಮಾನದಿಂದ ತನ್ನ ಕ್ರಾಂತಿಕಾರಿ ವಿಚಾರಗಳಿಂದ ಪ್ರಸಿದ್ಧಿ ಪಡೆದ ವ್ಯಕ್ತಿ ರೂಸೋ. ಇವನೊಬ್ಬ ಪ್ರಕೃತಿವಾದಿ. ಸಾಮಾಜಿಕ ಒಪ್ಪಂದ ಮತ್ತು ಎಮಿಲಿ ಎನ್ನುವಂತಹ ಗ್ರಂಥ ಶಿಕ್ಷಣದ ಮಹಾನ್ ಗ್ರಂಥ ಎಂದು ಕೂಡ ಹೇಳಲಾಗ್ತದೆ. ಇದನ್ನ ಮಹಾನ್ ಸಾಮಾಜಿಕ ಒಪ್ಪಂದ ಮತ್ತು ಶಿಕ್ಷಣದ ಮಹಾನ್ ಗ್ರಂಥ ಈತನ ಸುಪ್ರಸಿದ್ಧ ಕೃತಿಗಳು ಎಂದು ಕೂಡ ಹೇಳಲಾಗ್ತದೆ. ತಾತ್ವಿಕ ವಿಚಾರಗಳು ಪ್ರಕೃತಿವಾದಿ ಎಂದೇ ಗುರುತಿಸಲ್ಪಟ್ಟಿದೆ. ಈತನ ತಾತ್ವಿಕ ವಿಚಾರಗಳು ಪ್ರಕೃತಿವಾದ ಎಂದೇ ಗುರುತಿಸಲ್ಪಟ್ಟಿದೆ ಎಂದು ಕೂಡ ಹೇಳಬಹುದು. ನಿಸರ್ಗದಲ್ಲಿ ಸತ್ಯವನ್ನ ಕಂಡ ರೂಸೋ ಮಗುವಿನ ಶಿಕ್ಷಣವು ಪ್ರಕೃತಿಯ ಮಡಿಲಲ್ಲೇ, ಮಗುವಿನ ಶಿಕ್ಷಣವು ಪ್ರಕೃತಿಯ ಮಡಿಲಲ್ಲೇ ಆಗಬೇಕು. ಅಂದರೆ ಮಗುವಿನ ಸಹಜ ಸ್ವಭಾವಗಳನ್ನಾಧರಿಸಿ ಸಹಜ ವಿಧಾನಗಳಿಂದ ಶಿಕ್ಷಣ ಸಾಗಬೇಕು. ಸಹಜ ವಿಧಾನಗಳಿಂದ ಏನಾಗಬೇಕು, ಶಿಕ್ಷಣ ಸಾಗಬೇಕು. ಶಿಕ್ಷಣ ಒಂದು ಸಹಜ ಪ್ರಕ್ರಿಯೆಯಾಗಿದ್ದು ಮಗುವಿನ ಸಹಜ ಶಕ್ತಿ ಸಾಮರ್ಥ್ಯಗಳನ್ನು ಬೆಳೆಸುವಂತಹ ಒಂದು ವಿಕಾಸ, ಒಂದು ಸ್ವಾಭಾವಿಕ ವಿಕಾಸವೇ ಶಿಕ್ಷಣ ಎಂದು ಕೂಡ ಹೇಳಲಾಗ್ತದೆ. ಅಂದ್ರೆ ಶಿಕ್ಷಣ ಏನಾಗಿದೆ ಅಂದ್ರೆ ಒಂದು ಸಹಜ ಶಕ್ತಿ ಸಾಮರ್ಥ್ಯಗಳನ್ನ ಬೆಳೆಸುವಂತದ್ದಾಗಿದೆ ಅಂತ ಕೂಡ ಹೇಳಬಹುದು. ಶಿಕ್ಷಣ ಭವಿಷ್ಯಕ್ಕಾಗಿ ಮಗುವನ್ನ ಸಿದ್ಧಗೊಳಿಸುವುದಲ್ಲ. ಶಿಕ್ಷಣ ಏನಾಗಿಲ್ಲ, ಭವಿಷ್ಯಕ್ಕಾಗಿ ಮಗುವನ್ನ ಸಿದ್ಧಗೊಳಿಸುವುದಲ್ಲ, ಅದು ಜೀವನವೇ ಆಗಿದೆ. ಶಿಕ್ಷಣ ಅನ್ನೋದು ಏನಾಗಿದೆ, ಜೀವನ, ಅಂದ್ರೆ ಜೀವನ ಅನುಭವ ಆಗಿದೆ ಅಂತ ಕೂಡ ಹೇಳ್ತಾರೆ. ಸಸ್ಯಗಳು ಕೃಷಿಯಿಂದ ರೂಪುಗೊಂಡಂತೆ ಶಿಕ್ಷಣದಿಂದ ವ್ಯಕ್ತಿ ರೂಪುಗೊಳ್ತಾನೆ. ಸಸ್ಯದಿಂದ ಹೇಗೆ ಮರ ಅಥವಾ ಗಿಡ ರೂಪುಗೊಳ್ತದೆಯೋ ಅಥವಾ ಕೃಷಿಯಿಂದ ಸಸ್ಯಗಳು ರೂಪುಗೊಳ್ತದೆಯೋ ಹಾಗೆ ಶಿಕ್ಷಣದಿಂದ ವ್ಯಕ್ತಿ ರೂಪುಗೊಳ್ತಾನೆ ಎಂದು ಕೂಡ ಹೇಳುತ್ತಾರೆ. ಮಗು ಜನಿಸಿದಾಗ ಇಲ್ಲದನ್ನು ಅವನು ಬೆಳೆದಾಗ ಅವಶ್ಯವಾಗಿ ಬೇಕಾದ್ದನ್ನು ಕೊಡುವುದೇ ಶಿಕ್ಷಣ. ಮಗು ಜನಿಸಿದಾಗ ಇಲ್ಲದನ್ನ ಅವನು ಬೆಳೆದಾಗ ಬೇಕಾದ್ದನ್ನು ಕೊಡುವಂಥದ್ದೇ ಶಿಕ್ಷಣ ಎಂದು ಕೂಡ ಹೇಳ್ತಾನೆ. ತನ್ನ ಎಮಿಲಿ ಗ್ರಂಥದಲ್ಲಿ ರೂಸೋ ನಕಾರಾತ್ಮಕ ಶಿಕ್ಷಣ ವಿಧಾನಕ್ಕೆ ಮಹತ್ವವನ್ನ ಕೊಡ್ತಾನೆ. ನಕಾರಾತ್ಮಕ ಶಿಕ್ಷಣ ಒಂದು ರೀತಿಯ ಶಿಶು ಕೇಂದ್ರ ಶಿಕ್ಷಣ ಆಗಿದೆ. ನಕಾರಾತ್ಮಕ ಶಿಕ್ಷಣ ಏನಾಗಿದೆ, ಒಂದು ಶಿಶು ಕೇಂದ್ರ ಶಿಕ್ಷಣ ಆಗಿದೆ ಎಂದು ಕೂಡ ಹೇಳಬಹುದು. ಯಾವುದನ್ನು ನೇರವಾಗಿ ಮಗುವಿನ ಮೇಲೆ ಹೇರದೆ, ಯಾವುದನ್ನು ನೇರವಾಗಿ ಮಗುವಿನ ಮೇಲೆ ಹೇರದೆ ಅವನ ಜ್ಞಾನೇಂದ್ರಿಯಗಳಿಗೆ ತರಬೇತಿಯನ್ನ ನೀಡಬೇಕು ಎಂದು ಕೂಡ ಹೇಳ್ತಾನೆ. ಇಲ್ಲಿ ಜ್ಞಾನೇಂದ್ರಿಯಗಳಿಗೆ ತರಬೇತಿಯನ್ನ ಹೇಗೆ ನೀಡಬೇಕು ಅಂದ್ರೆ, ಜ್ಞಾನೇಂದ್ರಿಯಗಳು ಗೊತ್ತಿದೆ ನಿಮಗೆ, ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಚರ್ಮ. ಈ ಜ್ಞಾನೇಂದ್ರಿಯಗಳಿಗೆ ಏನ್ ಮಾಡಬೇಕು, ತರಬೇತಿಯನ್ನ ನೀಡಬೇಕು ಎಂದು ಕೂಡ ಹೇಳ್ತಾನೆ. ಇನ್ನು ಮಗುವನ್ನ ಪ್ರಕೃತಿಯ ಮಡಿಲಲ್ಲಿ ಸ್ವಯಂ ಸಾಮರ್ಥ್ಯದಿಂದ ಅನುಭವಗಳ ಮೂಲಕ ಕಲಿಯುವಂತೆ ಮಾಡಬೇಕು. ಮಕ್ಕಳನ್ನ ಎಲ್ಲಿ ಬೆಳೆಸಬೇಕಾದ್ರೆ ಪ್ರಕೃತಿಯ ಮಡಿಲಲ್ಲಿ ಬೆಳೆಸಬೇಕೆಂದು ಕೂಡ ಹೇಳ್ತಾರೆ. ಸ್ವಯಂ ಶಿಕ್ಷಣ, ಮಗುವಿನ ಅಂತಃಶಕ್ತಿಗಳ ವಿಕಾಸ, ಮಗುವಿನ ಅಂತಃಶಕ್ತಿಗಳ ವಿಕಾಸವೇ ಶಿಕ್ಷಣ ಎಂದು ಕೂಡ ಹೇಳ್ತಾರೆ. ಇನ್ನು ಎರಡನೇದಾಗಿ ಪೆಸ್ಟಾಲಜಿ. ಸ್ವಿಸ್ ತತ್ವಚಿಂತಕ, ಸ್ವಿಸ್ ದೇಶದ ತತ್ವಚಿಂತಕ ಪೆಸ್ಟಾಲಜಿಯ ಶೈಕ್ಷಣಿಕ ವಿಚಾರಗಳು ಕೂಡ ಬಹಳ ಮಹತ್ವದ್ದಾಗಿದೆ. ಸ್ವಿಸ್ ತತ್ವಚಿಂತಕ ಎಂದು ಕೂಡ ಹೇಳುತ್ತಾರೆ.
ಪ್ರಾಥಮಿಕ ಶಿಕ್ಷಣ ಕುರಿತಂತೆ ಇವನ ವಿಚಾರಗಳು ಅಂದ್ರೆ ಈ ಪೆಸ್ಟಲಜಿಯವರ ವಿಚಾರಗಳು ಪ್ರಾಥಮಿಕ ಶಿಕ್ಷಣದ ಕುರಿತಂತೆ ಬಹಳ ಮಹತ್ವವಾಗಿದೆ ಎಂದು ಕೂಡ ಹೇಳುತ್ತೆ. ಮಗುವಿನ ವೈಯಕ್ತಿಕ ವಿಕಾಸ ಹಾಗೂ ಮೂರ್ತ ಅನುಭವಗಳನ್ನು ಆಧರಿಸಿದೆ. ವೈಯಕ್ತಿಕ ವಿಕಾಸ ಮತ್ತು ಮೂರ್ತ ಅನುಭವಗಳನ್ನ ಆಧರಿಸಿದೆ ಎಂದು ಕೂಡ ಹೇಳುತ್ತೆ. ವ್ಯಕ್ತಿಯ ಅಂತಃಶಕ್ತಿಗಳ ಸಹಜ ಅಂತಃಶಕ್ತಿಗಳಂದ್ರೆ ಒಳಗಿನ ಶಕ್ತಿಗಳ ಸಹಜ ಹಾಗೂ ಪ್ರಗತಿಪೂರ್ಣ ವಿಕಾಸವೇ ಶಿಕ್ಷಣ. ಪ್ರಗತಿಪೂರ್ಣ ವಿಕಾಸವೇ ಎಂದು ಹೇಳ್ತಾನೆ ಶಿಕ್ಷಣ ಎಂದು ಕೂಡ ಹೇಳುತ್ತೆ. ಇಂದ್ರಿಯಗಳ ಪ್ರಭಾವಕ್ಕೆ ವಿಶೇಷ ಮಹತ್ವವನ್ನ ಈತ ನೀಡ್ತಾನೆ. ಇಂದ್ರಿಯಗಳು ಅಂದ್ರೆ ಜ್ಞಾನೇಂದ್ರಿಯಗಳ ಪ್ರಭಾವಕ್ಕೆ ಪೆಸ್ಟಲಜಿ ಹೆಚ್ಚಿನ ಮಹತ್ವವನ್ನ ನೀಡ್ತಾರೆ ಎಂದು ಕೂಡ ಹೇಳುತ್ತೆ. ಎಲ್ಲಾ ರೀತಿಯ ಜ್ಞಾನಕ್ಕೆ ಆಧಾರವೇ ಇಂದ್ರಿಯವಾಗಿದೆ. ಎಲ್ಲಾ ರೀತಿಯ ಜ್ಞಾನಕ್ಕೆ ಆಧಾರವೇ ಏನಾಯಿತು ಇಂದ್ರಿಯಗಳು ಎಂದು ಕೂಡ ಹೇಳುತ್ತೆ. ವೈಯಕ್ತಿಕ ವಿಶೇಷತೆಗೆ ಹೆಚ್ಚಿನ ಮಹತ್ವವನ್ನು ನೀಡಿದ ಪೆಸ್ಟಲಜಿ ವೈಯಕ್ತಿಕತೆಯ ವಿಕಾಸವೇ ಶಿಕ್ಷಣ ಎಂದು ಕೂಡ ಹೇಳ್ತಾರೆ. ನಿಜವಾದ ಅರ್ಥದಲ್ಲಿ ಶಿಕ್ಷಣ ಮಗುವಿನ ಸಹಜ ಸಾಮರ್ಥ್ಯಗಳನ್ನ ಗುರುತಿಸುವುದಾಗಿದೆ. ನಿಜವಾದ ಅರ್ಥದಲ್ಲಿ ಏನಾಗಿದೆ ಕಲಿತ ಶಿಕ್ಷಣ ಅಂದ್ರೆ ಮಗುವಿನ ಸಹಜ ಶಕ್ತಿ ಸಾಮರ್ಥ್ಯಗಳನ್ನ ಗುರುತಿಸುವುದು ಎಂದು ಕೂಡ ಹೇಳುತ್ತದೆ. ಅದರ ಮೂಲಕ ವಿಕಸಿಸುವಂತೆ ಮಾಡುವುದೇ ಶಿಕ್ಷಣ ಎಂದು ಕೂಡ ಹೇಳುತ್ತೆ. ಮಕ್ಕಳಲ್ಲಿ ಬೌದ್ಧಿಕ ವಿಕಾಸದ ಜೊತೆಗೆ ದೈಹಿಕ ವಿಕಾಸ, ಹೃದಯ ವೈಶಾಲ್ಯತೆ ಮೂಡಿಸುವ ಪ್ರಕ್ರಿಯೆ. ಶಿಕ್ಷಣ ಕಲಿಯುವವನ ಮನಸ್ಸನ್ನ ಆಧರಿಸಿರಬೇಕು ಎಂದು ಹೇಳುವ ಮೂಲಕ ಶಿಕ್ಷಣವನ್ನ ಮನಃಶಾಸ್ತ್ರೀಯನ್ನಾಗಿಸಿದ ಕೀರ್ತಿ ಪೆಸ್ಟಲಜಿಯವರಿಗೆ ಸಲ್ಲುತ್ತದೆ ಎಂದು ಕೂಡ ಹೇಳುತ್ತಾರೆ. ಈ ಶಿಕ್ಷಣ ಏನಾಗಬೇಕು ಕಲಿಯುವವನ ಮನಸ್ಸನ್ನ ಆಧರಿಸಿರಬೇಕು ಎಂದು ಕೂಡ ಹೇಳಬಹುದು. ಇನ್ನು ನೆಕ್ಸ್ಟ್ ಮುಂದುವರೆದು ಆಗಸ್ಟ್ ಪ್ರೊಬೆಲ್. ವ್ಯಕ್ತಿಯ ಆಗಸ್ಟ್ ಪ್ರೊಬೆಲ್ ಈತ ಜರ್ಮನಿಯ ಮಹಾನ್ ತತ್ವಚಿಂತಕ ಹಾಗೂ ಖ್ಯಾತ ಶಿಕ್ಷಣ ತಜ್ಞ. ಕಿಂಡರ್ ಗಾರ್ಡನ್ ಪದ್ಧತಿಯನ್ನ ಪರಿಚಯಿಸಿದಂತಹ ಕೀರ್ತಿ ಆಗಸ್ಟ್ ಪ್ರೊಬೆಲ್ಲರಿಗೆ ಸಲ್ಲುತ್ತದೆ. ಕಿಂಡರ್ ಗಾರ್ಡನ್ ಅಂದ್ರೆ ಮಕ್ಕಳ ತೋಟ. ಇದು ವಿಶ್ವದಾದ್ಯಂತ ಪ್ರಚಲಿತ ಮಕ್ಕಳನ್ನು ತುಂಬಾ ಪ್ರೀತಿಸುತ್ತಿದ್ದ ಇವನು ಪ್ರೊಬೆಲ್ ಬನ್ನಿ ಮಕ್ಕಳಿಗೋಸ್ಕರ ಜೀವಿಸೋಣ ಎಂದು ಕೂಡ ಹೇಳ್ತಾನೆ. ಏನು ಮಕ್ಕಳನ್ನ ಬಹಳವಾಗಿ ಪ್ರೀತಿಸುತ್ತಿದ್ದ ಈತ, ಆದ್ದರಿಂದ ಈತ ಏನ್ ಮಾಡ್ತಿದ್ದ ಬನ್ನಿ ಮಕ್ಕಳಿಗೋಸ್ಕರ ಜೀವಿಸೋಣ ಎಂದು ಸಾರಿ ಮಕ್ಕಳ ಭಾವಿ ಶಿಕ್ಷಣಕ್ಕೆ ಕಿಂಡರ್ ಗಾರ್ಡನ್ ಪದ್ಧತಿಯನ್ನ ಜಾರಿಗೆ ತಂದ. ಇಲ್ಲಿ ಮಗುವಿನ ಆಂತರಿಕತೆಯನ್ನ ಬಾಹ್ಯತೆಗೆ ತರುವಂತಹ ಪ್ರಕ್ರಿಯೆ ಶಿಕ್ಷಣ ಎಂದು ಕೂಡ ಹೇಳ್ತಾರೆ. ಮಗುವಿನ ಆಂತರಿಕತೆ ಏನು ಆಂತರಿಕವಾಗಿದೆಯೋ, ಮಗುವಿನ ಮನಸ್ಸಿನಲ್ಲಿ ಆಂತರಿಕವಾಗಿರುವ ಹುದುಗಿರುವಂತಹ ಶಕ್ತಿ ಸಾಮರ್ಥ್ಯಗಳನ್ನ ಹೊರತರುವಂತದ್ದೇ ಶಿಕ್ಷಣ ಎಂದು ಕೂಡ ಹೇಳ್ತಾರೆ. ಶಿಕ್ಷಣ ಒಂದು ವಿಕಾಸ ಕಾರ್ಯವಾಗಿದ್ದು ವಿಶ್ವದ ಏಕತೆಯಲ್ಲಿ ಏಕತೆಯಲ್ಲಿ ಬಹಳ ಪ್ರಮುಖ ಪಾತ್ರವನ್ನ ವಹಿಸುತ್ತದೆ ಎಂದು ಕೂಡ ಹೇಳಿದೆ. ವ್ಯಕ್ತಿಯನ್ನ ಪರಿಪೂರ್ಣತೆಗೆ ಕೊಂಡೊಯ್ಯುವಂತೆ ಮಾಡುವಲ್ಲಿ ಈ ಶಿಕ್ಷಣ ಪ್ರಮುಖ ಪಾತ್ರವನ್ನ ವಹಿಸಿದೆ. ಇನ್ನು ಶಿಕ್ಷಣದ ಸಮಸ್ಯೆಗಳನ್ನ ಸಾಮಾಜಿಕ ಹಿನ್ನೆಲೆಯಲ್ಲಿ ಚಿಂತಿಸಿದಂತಹ ಪ್ರೊಬೆಲ್ ಸಮುದಾಯದ ಅಭಿವೃದ್ಧಿಗೆ ಶೈಕ್ಷಣಿಕ ಹಿಂದುಳಿದ ವ್ಯಕ್ತಿಯಿಂದ ಅಸಾಧ್ಯ ಎಂದು ಕೂಡ ಹೇಳಿದ. ಹಾಗೆಯೇ ಅಭಿವೃದ್ಧಿಯಾಗದ ಸಮುದಾಯದಿಂದ ವ್ಯಕ್ತಿಯ ವಿಕಾಸ ಏನು ಸಮುದಾಯ ಅಭಿವೃದ್ಧಿ ಆಗುವುದಿಲ್ಲವೋ ಆ ಸಮುದಾಯದಿಂದ ವ್ಯಕ್ತಿಯ ವಿಕಾಸ ಸಾಧ್ಯವಿಲ್ಲ ಎನ್ನುವಂತಹ ಮಾತನ್ನು ಕೂಡ ಹೇಳ್ತಾರೆ. ಮಕ್ಕಳನ್ನ ಸಾಮಾಜಿಕ ಸಾಮರ್ಥ್ಯತೆಯನ್ನ ವ್ಯಕ್ತಿಗಳನ್ನಾಗಿ ರೂಪಿಸಿ ಅವರನ್ನ ಉನ್ನತ ಆದರ್ಶ ನಾಗರಿಕರನ್ನಾಗಿ ಮಾಡುವಂತಹ ಕೀರ್ತಿ ಈತನಿಗೆ ಸಲ್ತದೆ. ಅಂದ್ರೆ ಈ ಕಿಂಡರ್ ಗಾರ್ಡನ್ ಪದ್ಧತಿಯನ್ನು ಜಾರಿಗೆ ತಂದಂತಹ ಪರಿಚಯಿಸಿದಂತಹ ಕೀರ್ತಿ ಯಾರಿಗೆ ಸಲ್ತದೆ ಕೇಳಿದ್ರೆ ಈ ಪ್ರೊಬೆಲ್ಲರಿಗೆ ಸಲ್ತದೆ ಎಂದು ಕೂಡ ಹೇಳ್ತಾನೆ. ಏನಂತ ಹೇಳ್ತಾನೆ ಕೇಳಿದ್ರೆ ಬನ್ನಿ ಮಕ್ಕಳಿಗೋಸ್ಕರ ಜೀವಿಸೋಣ ಎಂದು ಕೂಡ ಹೇಳ್ತಾನೆ. ಇನ್ನು ಡಾಕ್ಟರ್ ಜಾನ್ ಡೂಯಿ ಅಮೆರಿಕದ ಖ್ಯಾತ ತತ್ವಚಿಂತಕ, ಮನಃಶಾಸ್ತ್ರಜ್ಞ, ಉತ್ತಮ ಬರಹಗಾರ ಹಾಗೂ ಶಿಕ್ಷಣ ಪರಿವರ್ತಕ ಎಂದು ಕೂಡ ಈತ
ಫಲಪ್ರಮಾಣವಾದಿ ಮತ್ತು ಪ್ರಯೋಕ್ತವಾದಿ ಕೂಡ ಆಗಿದ್ದಾನೆ. ಫಲಪ್ರಮಾಣವಾದಿ ಮತ್ತು ಪ್ರಯೋಕ್ತವಾದಿ ಖ್ಯಾತ ಶೈಕ್ಷಣಿಕ ಚಿಂತಕ. ಈತ ಅಮೆರಿಕ ದೇಶದವನು ಜಾನ್ ಡ್ಯೂಯಿ. ತನ್ನ ಪ್ರಾಯೋಗಿಕ ಸನ್ನಿವೇಶದಲ್ಲಿ ಯಾವುದು ಕಾರ್ಯ ಮಾಡುವುದೋ ಪ್ರಾಯೋಗಿಕ ಅಧ್ಯಯನದ ಕುರಿತು ಸರಿ ತಪ್ಪುಗಳ ವಿವರಣೆಯನ್ನ ಈಗ ನೀಡ್ತಾನೆ ಎಂದು ಕೂಡ ಹೇಳುತ್ತದೆ. ವ್ಯಕ್ತಿಯಲ್ಲಿ ಇರುವ ಎಲ್ಲಾ ಸಾಮರ್ಥ್ಯಗಳನ್ನ ವಿಕಸಿಸುವಂತೆ ಮಾಡಿ, ವ್ಯಕ್ತಿಯಲ್ಲಿರುವ ಎಲ್ಲಾ ಸಾಮರ್ಥ್ಯಗಳನ್ನ ವಿಕಸಿಸುವಂತೆ ಮಾಡಿ ಆ ಮೂಲಕ ಅವನನ್ನು ಪರಿಸರಕ್ಕೆ ಹೊಂದಿಸಿ ಅವನ ಅವಶ್ಯಕತೆಗಳನ್ನ ಪೂರೈಸಿಕೊಳ್ಳುವಂತೆ ಮಾಡುವುದೇ ಶಿಕ್ಷಣ. ವ್ಯಕ್ತಿಯಲ್ಲಿರುವ ಎಲ್ಲಾ ಸಾಮರ್ಥ್ಯಗಳನ್ನ ವಿಕಸಿಸುವಂತೆ ಮಾಡಿ. ಮೊಟ್ಟ ಮೊದಲಿಗೆ ಏನ್ ಮಾಡಬೇಕು? ವ್ಯಕ್ತಿಯಲ್ಲಿ ಎಲ್ಲಾ ಸಾಮರ್ಥ್ಯಗಳನ್ನ ವಿಕಸಿಸುವಂತೆ ಮಾಡಬೇಕು. ವ್ಯಕ್ತಿಯಲ್ಲಿರುವಂತಹ ಎಲ್ಲಾ ಸಾಮರ್ಥ್ಯಗಳನ್ನ ವಿಕಸಿಸುವಂತೆ ಮಾಡಿ ಆ ಮೂಲಕ ಅವರ ಪರಿಸರಕ್ಕೆ ಹೊಂದಿಸಿ ಅವರ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳುವಂತೆ ಮಾಡುವುದೇ ಶಿಕ್ಷಣ ಎಂದು ಕೂಡ ಹೇಳಲಾಗಿದೆ. ಅವರ ಅವಶ್ಯಕತೆಗಳನ್ನ ಪೂರೈಸಿಕೊಳ್ಳುವಂತೆ ಮಾಡುವುದೇ ಶಿಕ್ಷಣ. ಶಿಕ್ಷಣ ಬದುಕಿನುದ್ದಕ್ಕೂ ಸಾಗುವಂತಹ ಒಂದು ನಿರಂತರ ಪ್ರಕ್ರಿಯೆಯಾಗಿದೆ. ಇಲ್ಲಿ ಬದುಕಿನುದ್ದಕ್ಕೂ ಸಾಗುವಂತಹ ಜೀವನದ ಉದ್ದಕ್ಕೂ ಅಂದ್ರೆ ಹುಟ್ಟಿನಿಂದ ಸಾಯುವವರೆಗೂ ಸಾಗುವಂತಹ ಒಂದು ಪ್ರಕ್ರಿಯೆ ಎಂದು ಕೂಡ ಹೇಳಬಹುದು. ಜೊತೆಗೆ ಶೈಕ್ಷಣಿಕ ಸಾಮಾಜಿಕ ಮೌಲ್ಯದಿಂದ ಕೂಡಿದಂತಹ ಒಂದು ಪ್ರಕ್ರಿಯೆ, ಶೈಕ್ಷಣಿಕ ಮತ್ತು ಸಾಮಾಜಿಕ ಮೌಲ್ಯದಿಂದ ಕೂಡಿದಂತಹ ಒಂದು ಪ್ರಕ್ರಿಯೆ ಎಂದು ಕೂಡ ಹೇಳ್ತಾರೆ. ಶಿಕ್ಷಣ ಬದುಕಿನ ತಯಾರಿಯಲ್ಲ, ಅದು ಬದುಕೇ ಶಿಕ್ಷಣ. ಸಾಮಾಜಿಕ ಪರಿಸರವಿಲ್ಲದ ಶಿಕ್ಷಣ ಅರ್ಥವಿಲ್ಲದ್ದು. ಇಲ್ಲಿ ಬದುಕೇ ಶಿಕ್ಷಣ. ಸಾಮಾಜಿಕ ಪರಿಸರ ಸರಿಯಾಗಿಲ್ಲದೆ ಇದ್ರೆ ಶಿಕ್ಷಣವೂ ಕೂಡ ಸರಿಯಾಗಿಲ್ಲದೆ, ಸಾಮಾಜಿಕ ಪರಿಸರವಿಲ್ಲದ ಶಿಕ್ಷಣ ಅರ್ಥಪೂರ್ಣವಾಗಿರುವುದಿಲ್ಲ ಎನ್ನುವಂತ ಮಾತು ಹೇಳ್ತಾನೆ. ಶಿಕ್ಷಣವಿಲ್ಲದೆ ಸಮಾಜದ ಪ್ರಗತಿ ಅಸಾಧ್ಯ ಎಂದುಕೊಂಡು ಸಾರಿ ಹೇಳ್ತಾನೆ. ಹೀಗೆ ಶಾಲೆಯೇ ಒಂದು ಪುಟ್ಟ ಸಮಾಜ, ಏನಂತ ಹೇಳ್ತಾನೆ? ಶಾಲೆಯೇ ಒಂದು ಪುಟ್ಟ ಸಮಾಜ ಎಂಬ ಜಾನ್ ಡ್ಯೂಯಿ ಅವರ ಮಾತು ಬಹಳ ಮುಖ್ಯವಾಗಿದೆ ಎಂದು ಕೂಡ ಹೇಳಬಹುದು. ಡ್ಯೂಯಿ ದೃಷ್ಟಿಯಲ್ಲಿ ಶಿಕ್ಷಣಕ್ಕೆ ಎರಡು ಕಾರ್ಯಗಳು, ಒಂದು ಮನಃಶಾಸ್ತ್ರೀಯ ಮತ್ತೊಂದು ಸಾಮಾಜಿಕ, ಎರಡು ಅಷ್ಟೇ ಮುಖ್ಯ. ಶಿಕ್ಷಣ ಮಕ್ಕಳ ಅಭಿರುಚಿ ಹವ್ಯಾಸಗಳನ್ನ ಒಳಗೊಂಡಿರಬೇಕು ಎಂದು ಕೂಡ ಹೇಳ್ತಾನೆ. ಮಕ್ಕಳ ಅಭಿರುಚಿ ಮತ್ತು ಹವ್ಯಾಸಗಳನ್ನ ಒಳಗೊಂಡಿರಬೇಕು ಎಂದು ಕೂಡ ಆಯ್ತು ಹೇಳ್ತಾನೆ. ಇನ್ನು ಕೊನೆಯದಾಗಿ ಡಾಕ್ಟರ್ ಮೇರಿಯಾ ಮಾಂಟೆಸರಿ. ಡಾಕ್ಟರ್ ಮೇರಿಯಾ ಮಾಂಟೆಸರಿ ಇಟಲಿ ದೇಶದ ಪ್ರಪ್ರಥಮ ಮಹಿಳಾ ವೈದ್ಯೆ. ಈಕೆ ಯಾವ ದೇಶದವರು ಕೇಳಿದ್ರೆ ಇಟಲಿ ದೇಶದ ಪ್ರಪ್ರಥಮ ಮಹಿಳಾ ವೈದ್ಯೆ ಡಾಕ್ಟರ್ ಮೇರಿಯಾ ಮಾಂಟೆಸರಿ. ಮಕ್ಕಳ ಮಂದ ಕಲಿಕೆಗೆ ಅವರ ಜ್ಞಾನೇಂದ್ರಿಯಗಳಲ್ಲಿಯ ನ್ಯೂನ್ಯತೆಗಳೇ ಕಾರಣ ಎಂಬ ಸತ್ಯವನ್ನ ಪ್ರಚುರಪಡಿಸಿದಂತಹ ಕೀರ್ತಿ ಡಾಕ್ಟರ್ ಮೇರಿಯಾ ಮಾಂಟೆಸರಿ ಅವರಿಗೆ ಸಲ್ಲುತ್ತದೆ. ಅಂದ್ರೆ ಮಕ್ಕಳ ಮಂದ ಕಲಿಕೆಗೆ ಅವರ ಜ್ಞಾನೇಂದ್ರಿಯಗಳಲ್ಲಿರುವ ನ್ಯೂನ್ಯತೆಯೇ ಪ್ರಮುಖ ಕಾರಣ ಎಂಬ ಮಾತು ತಿಳಿದುಬರುತ್ತದೆ. ಬೆಳಗಿನ ಮಕ್ಕಳ ಶಿಕ್ಷಣದಲ್ಲಿ ಆಸಕ್ತಿ ತಾಳಿ ಮಕ್ಕಳ ಮನೆ ಎಂಬ ಶಾಲೆಯನ್ನು ತೆರೆದು ಜ್ಞಾನೇಂದ್ರಿಯಗಳ ತರಬೇತಿಗಾಗಿ ಪ್ರಬೋಧಕ ಉಪಕರಣ ಕುರಿತಂತೆ ಇವರು ಚರ್ಚೆಯನ್ನ ಮಾಡ್ತಾರೆ. ಆ ವಿಚಾರಗಳು ವಿಶ್ವವಿಖ್ಯಾತವಾಗಿವೆ ಎಂದು ಕೂಡ. ಪ್ರಬೋಧಕ ಉಪಕರಣ ಅಂದ್ರೆ ಮಕ್ಕಳಿಗೆ ತರಬೇತಿಯನ್ನ ನೀಡುವಂತಹ ಉಪಕರಣಗಳನ್ನ ತಿಳಿಸ್ತೇವೆ. ಮಗುವಿನ ಸ್ವಾಭಾವಿಕ ಹಾಗೂ ಕ್ರಿಯಾತ್ಮಕ ವಿಕಾಸವೇ ಶಿಕ್ಷಣ ಎಂದು ಕೂಡ ಹೇಳುತ್ತದೆ. ಮಗುವಿನ ಸ್ವಾತಂತ್ರ್ಯ ಅಂತಃಶಕ್ತಿಗಳ ವಿಕಾಸ, ವೈಯಕ್ತಿಕ ಬೆಳವಣಿಗೆ ಹಾಗೂ ಪಂಚೇಂದ್ರಿಯಗಳು ಮತ್ತು ಅಂಗಾಂಗಗಳ ತರಬೇತಿ, ಪಂಚೇಂದ್ರಿಯಗಳಿಗೆ ತರಬೇತಿಯನ್ನು ನೀಡುವಂಥದ್ದು, ಅಂಗಾಂಗಗಳಿಗೆ ತರಬೇತಿಯನ್ನು ನೀಡುವಂಥದ್ದು ಇವರ ಶೈಕ್ಷಣಿಕ ವಿಚಾರದಲ್ಲಿ ಮೂಡಿ ಬಂದಿದೆ ಎಂದು ಕೂಡ ಹೇಳ್ತಾರೆ. ಹೀಗೆ ಮಗುವಿನ ವೈಯಕ್ತಿಕತೆಯನ್ನು ಪ್ರಕಟಪಡಿಸುವ ಮೂಲಕ ಮಗುವಿನ ಸಹಜ ಶಕ್ತಿ ಸಾಮರ್ಥ್ಯಗಳನ್ನು ಸ್ವಾಭಾವಿಕವಾಗಿ ವಿಕಾಸ ಮಾಡಿ ಸಹಜ ಸಾಮರ್ಥ್ಯಗಳನ್ನು ಬೆಳೆಸುವಂತೆ ಮಾಡುವುದೇ ಶಿಕ್ಷಣ ಎಂದು ಕೂಡ ಹೇಳಲಾಗಿದೆ. ಇನ್ನು ವ್ಯಕ್ತಿಯ ವಿಕಾಸ ಯೋಗ್ಯ ಶಿಕ್ಷಣ, ಸ್ವಯಂ ಶಿಕ್ಷಣವೇ ನಿಜವಾದ ಶಿಕ್ಷಣ. ಜ್ಞಾನೇಂದ್ರಿಯಗಳಿಗೆ ತರಬೇತಿ, ಭಾಷಾ ಜ್ಞಾನ, ಗಣಿತ ಜ್ಞಾನ, ಶಾರೀರಿಕ ಶಿಕ್ಷಣ, ಜೀವನ ಕೌಶಲ್ಯಗಳು ಮುಂತಾದವುಗಳನ್ನ ರೂಪಿಸುವಂತಹ ಪ್ರಕ್ರಿಯೆ ಶಿಕ್ಷಣ ಎಂದು ಕೂಡ ಹೇಳಲಾಗುತ್ತದೆ. ಈಗಾಗಲೇ ನೀವು ಜಾನ್ ರೂಸೋ, ಪೆಸ್ಟಾಲಜಿ, ಅಗಸ್ಟ್ ಪ್ರೊಬೆಲ್,
ಜಾನ್ ಡ್ಯೂಯಿ ಮತ್ತು ಮೇರಿಯಾ ಮಾಂಟೆಸರಿಯರ ಬಗ್ಗೆ ತಿಳಿದುಕೊಂಡ್ರೆ. ಖ್ಯಾತ ಶಿಕ್ಷಣ ತಜ್ಞ ಕೊನೆಯದಾಗಿ ತಿಳಿದುಕೊಂಡಂತ ಡಾಕ್ಟರ್ ಮೇರಿಯಾ ಮಾಂಟೆಸರಿ ಇಟಲಿ ದೇಶದ ಪ್ರಪ್ರಥಮ ಮಹಿಳಾ ವೈದ್ಯೆ. ಇವರು ಮಕ್ಕಳ ಮನೆ ಎಂಬ ಶಾಲೆಯನ್ನ ತೆರೆತಾರೆ. ಇವರು ಏನ್ ಮಾಡ್ತಾರೆ? ಮಕ್ಕಳ ಮನೆ ಎಂಬ ಶಾಲೆಯನ್ನ ತೆರೀತಾರೆ. ಮಕ್ಕಳು ಮಂದ ಕಲಿಕೆಗೆ, ಈ ಮಕ್ಕಳಿಗೆ ಮಂದ ಕಲಿಕೆಗೆ ಜ್ಞಾನೇಂದ್ರಿಯಗಳ ಜ್ಞಾನೇಂದ್ರಿಯಗಳಿರುವಂತಹ ನ್ಯೂನ್ಯತೆಯೇ ಕಾರಣ ಎಂಬುದು ಕೂಡ ಹೇಳ್ತಾರೆ. ಮಗುವಿನ ಸ್ವಾಭಾವಿಕ ಹಾಗೂ ಕ್ರಿಯಾತ್ಮಕ ವಿಕಾಸವೇ ಶಿಕ್ಷಣ ಎಂಬುದು ಕೂಡ ಹೇಳ್ತಾರೆ. ಮಗುವಿನ ಸ್ವಾಭಾವಿಕ ಹಾಗೂ ಕ್ರಿಯಾತ್ಮಕ ವಿಕಾಸವೇ ಶಿಕ್ಷಣ. ಮಗುವಿನ ಸ್ವಾತಂತ್ರ್ಯ ಅಂತಃಶಕ್ತಿಗಳ ವಿಕಾಸ, ಮಗುವಿನ ಸ್ವಾತಂತ್ರ್ಯ ಮತ್ತು ಅಂತಃಶಕ್ತಿಗಳ ವಿಕಾಸ, ವೈಯಕ್ತಿಕ ಬೆಳವಣಿಗೆ, ಪಂಚೇಂದ್ರಿಯಗಳ ಹಾಗೂ ಅಂಗಾಂಗಗಳ ತರಬೇತಿ ಆಧರಿಸಿ ಮಾಂಟೆಸರಿಯವರ ಶೈಕ್ಷಣಿಕ ವಿಚಾರಗಳು ಮೂಡಿ ಬಂದಿವೆ ಎಂದು ಕೂಡ ಹೇಳಿದೆ. ಇನ್ನು ಖ್ಯಾತ ಶಿಕ್ಷಣ ತಜ್ಞರಲ್ಲಿ ಮೊಟ್ಟ ಮೊದಲಿಗೆ ಹೇಳಿದೆ ರವೀಂದ್ರನಾಥ್ ಟ್ಯಾಗೋರ್ ಅವರ ಬಗ್ಗೆ ಹೇಳಿದೆ. ಎರಡನೇದಾಗಿ ಮಹಾತ್ಮ ಗಾಂಧೀಜಿ, ಮೂರನೇದಾಗಿ ಸ್ವಾಮಿ ವಿವೇಕಾನಂದರ ಕುರಿತು ಹೇಳಿದೆ. ನಾಲ್ಕನೇದಾಗಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಕುರಿತು ತಿಳ್ಕೊಂಡ್ರಿ. ಇನ್ನು ಜಿ ಕೃಷ್ಣಮೂರ್ತಿ ಅವರ ಕುರಿತು ತಿಳ್ಕೊಂಡ್ರಿ. ಇದಿಷ್ಟು ಖ್ಯಾತ ಶಿಕ್ಷಣ ತಜ್ಞರ ಕುರಿತಂತಹ ವಿಚಾರಗಳು. ನೆಕ್ಸ್ಟ್ ಮುಂದಿನ ಪಾಠದಲ್ಲಿ ಶಿಕ್ಷಣದ ಆಧಾರಗಳನ್ನ ತಿಳಿದುಕೊಳ್ಳಿ. ಈಗಾಗಲೇ ವಿದ್ಯಾರ್ಥಿಗಳೇ ನೀವು ಖ್ಯಾತ ಚಿಂತಕ ರವೀಂದ್ರನಾಥ್ ಟ್ಯಾಗೋರ್ ಅವರ ವ್ಯಾಖ್ಯೆಯನ್ನು ಕೂಡ ಕೇಳಿ ತಿಳ್ಕೊಂಡ್ರಿ. ವ್ಯಕ್ತಿಯ ಜೀವನವನ್ನ ಎಲ್ಲಾ ಜೀವಿಗಳೊಂದಿಗೆ ಸಮನ್ವಯಗೊಳಿಸಿ, ಮನಸ್ಸಿಗೆ ಅಂತಿಮ ಸತ್ಯವನ್ನ ಕಂಡುಕೊಳ್ಳುವಂತೆ ಮಾಡುವ ಹಾಗೂ ಆತ್ಮ ಪ್ರಕಾಶ ಮತ್ತು ಪ್ರೇಮಗಳೆಂಬ ಸಂಪತ್ತನ್ನು ಒದಗಿಸಿ ಬದುಕನ್ನ ಅರ್ಥಪೂರ್ಣಗೊಳಿಸುವುದೇ ಶಿಕ್ಷಣ ಎನ್ನುವಂತಹ ವ್ಯಾಖ್ಯೆಯನ್ನ ತಿಳ್ಕೊಂಡ್ರಿ. ಅಂದ್ರೆ ವ್ಯಕ್ತಿಯ ಜೀವನವನ್ನ ಎಲ್ಲಾ ಜೀವಿಗಳೊಂದಿಗೆ ಸಮನ್ವಯಗೊಳಿಸುವುದೇ ಶಿಕ್ಷಣ ಎಂಬುದು ಕೂಡ ಹೇಳಿದ್ರು. ರವೀಂದ್ರನಾಥ್ ಟ್ಯಾಗೋರ್ ಅವರು ತಮ್ಮ ವ್ಯಾಖ್ಯೆಯನ್ನ ನೀಡಿದರು. ಇನ್ನು ಸ್ವಾಮಿ ವಿವೇಕಾನಂದ ಭಾರತ ಕಂಡಂತಹ ಖ್ಯಾತ ಚಿಂತಕ, ಅಂದರೆ ಹಿಂದೂ ಧರ್ಮವನ್ನ ಇಡೀ ವಿಶ್ವಕ್ಕೆ, ಭಾರತೀಯ ಸಂಸ್ಕೃತಿ ಮತ್ತು ಹಿಂದೂ ಧರ್ಮವನ್ನ ಇಡೀ ವಿಶ್ವಕ್ಕೆ ಪರಿಚಯಿಸಿದಂತಹ ಸ್ವಾಮಿ ವಿವೇಕಾನಂದರು ಮಾನವನಲ್ಲಿ ಮೊದಲೇ ಅಂತರ್ಗತವಾಗಿರುವ ದೈವಿಕ ಪರಿಪೂರ್ಣತೆಯನ್ನ ಹೊರತರುವಂತೆ ಮಾಡುವುದೇ ಶಿಕ್ಷಣ. ಎಂದು ಕೂಡ ಹೇಳ್ತಾರೆ. ಇನ್ನು ಯಾವುದೇ ಜ್ಞಾನ, ಅವರ ಪ್ರಕಾರ ಯಾವುದೇ ಜ್ಞಾನವನ್ನ ಹೊರಗಿನಿಂದ ತುಂಬುವಂತದ್ದಲ್ಲ ಎಂದು ಕೂಡ ಹೇಳ್ತಾರೆ. ಇನ್ನು ಮಹಾತ್ಮ ಗಾಂಧೀಜಿ ಮಗು ಮತ್ತು ವ್ಯಕ್ತಿಯ ಶಾರೀರಿಕ ಮಾನಸಿಕ ಆಧ್ಯಾತ್ಮಿಕ ಅಂಶಗಳಲ್ಲಿರುವ ಅತ್ಯುತ್ತಮವಾದನ್ನು ಸರ್ವತೋಮುಖವಾಗಿ ಹೊರತರುವಂತೆ ಮಾಡುವುದೇ ಶಿಕ್ಷಣ. ಅಂದ್ರೆ ಮಗು ಮತ್ತು ವ್ಯಕ್ತಿಯ ಶಾರೀರಿಕ, ಮಾನಸಿಕ, ಆಧ್ಯಾತ್ಮಿಕ ಅಂಶಗಳಿರುವ, ಶಾರೀರಿಕವಾಗಿರಬಹುದು, ಮಾನಸಿಕವಾಗಿರಬಹುದು ಮತ್ತು ಆಧ್ಯಾತ್ಮಿಕ ಅಂಶಗಳಲ್ಲಿರುವ ಅತ್ಯುತ್ತಮವಾದನ್ನ ಹೊರತರುವಂತೆ ಮಾಡುವುದೇ ಶಿಕ್ಷಣ ಎಂದು ಕೂಡ ಹೇಳುತ್ತೆ. ಅಂದ್ರೆ ಇವರು ಮೂಲ ಶಿಕ್ಷಣ ಬಹಳ ಮಹತ್ವವನ್ನ ನೀಡ್ತಾರೆ. ಭಾರತೀಯ ಸಂಸ್ಕೃತಿಗೂ ಕೂಡ ಅಷ್ಟೇ ಮಹತ್ವವನ್ನ ನೀಡಿದರು ಎಂದು ಕೂಡ ಹೇಳುತ್ತದೆ. ಭಾರತೀಯರ ಬಡತನ, ಅಜ್ಞಾನ ಮತ್ತು ಸ್ವಾವಲಂಬಿ ಜೀವನವನ್ನ ನಡೆಸಬೇಕು, ಸ್ವಂತ ಉದ್ಯೋಗವನ್ನ ಮಾಡಬೇಕೆನ್ನುವಂತಹ ಕಲ್ಪನೆಯನ್ನ ನೀಡಿದಂತಹ ಕೀರ್ತಿ ನಮ್ಮ ಗಾಂಧೀಜಿಯವರಿಗೆ ಸಲ್ಲುತ್ತದೆ ಎಂದು ಕೂಡ ಹೇಳಿದರು. ಇನ್ನು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಕೂಡ ತಮ್ಮದೇ ಆದಂತಹ ವ್ಯಾಖ್ಯೆಯನ್ನ ನೀಡುತ್ತಾರೆ. ಭಾರತ ಕಂಡ ಶ್ರೇಷ್ಠ ಶಿಕ್ಷಣ ತಜ್ಞರಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಕೂಡ ಒಬ್ಬರು. ಮಕ್ಕಳನ್ನ ಮಾನವರನ್ನಾಗಿ, ನಾಗರಿಕರನ್ನಾಗಿ, ಇನ್ನೊಬ್ಬರೊಡನೆ ಗೌರವ ಘನತೆಯೊಂದಿಗೆ ಬಾಳುವಂತೆ ಅಥವಾ ವರ್ತಿಸುವಂತೆ ಅವರಲ್ಲಿ ಔದಾರ್ಯ, ಭ್ರಾತೃಭಾವ ಮತ್ತು ಸಹಾನುಭೂತಿಯನ್ನ ಬೆಳೆಸುವಂತೆ ಮಾಡುವುದೇ ಶಿಕ್ಷಣ ಅಂತ ಕೂಡ ಹೇಳಲಾಗಿದೆ. ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಖ್ಯಾತ ಶಿಕ್ಷಣ ತಜ್ಞರಾಗಿದ್ದರು ಎಂದು ಕೂಡ ಹೇಳಬಹುದು. ಇನ್ನು ಜಿ ಕೃಷ್ಣಮೂರ್ತಿ ಆಧುನಿಕ ಶ್ರೇಷ್ಠ ಶಿಕ್ಷಣ ತಜ್ಞರಲ್ಲಿ ಜಿ ಕೃಷ್ಣಮೂರ್ತಿ ಅವರು ಕೂಡ ಒಬ್ಬರು.
ಮಾನವನ ಪರಿಪೂರ್ಣ ವಿಕಾಸವೇ ನಿಜವಾದ ಅರ್ಥದಲ್ಲಿ ಶಿಕ್ಷಣ. ಮಾನವನ ಪರಿಪೂರ್ಣ ವಿಕಾಸವೇ ನಿಜವಾದ ಅರ್ಥದಲ್ಲಿ ಶಿಕ್ಷಣ ಎನ್ನುವಂತಹ ಮಾತನ್ನು ಕೂಡ ಇವರು ಹೇಳ್ತಾರೆ. ಇನ್ನು ಪಾಶ್ಚಿಮಾತ್ಯ ಶಿಕ್ಷಣ ತಜ್ಞರು ಕೂಡ ಹೇಳಿದ್ರಲ್ಲಿ ಅದರಲ್ಲಿ ಜಾನ್ ರೂಸೋ ಸಾಮಾಜಿಕ ಒಪ್ಪಂದ ಮತ್ತು ಎಮಿಲಿ ಎನ್ನುವಂತಹ ಕೃತಿಯನ್ನ ಬರೆದರು. ಸಾಮಾಜಿಕ ಒಪ್ಪಂದ ಮತ್ತು ಎಮಿಲಿ ಎನ್ನುವಂತಹ ಕೃತಿಯನ್ನ ಬರೆದರು ಕೂಡ ಹೇಳಿದರು. ಇವರು ಖ್ಯಾತ ಶಿಕ್ಷಣ ತಜ್ಞ. ಶಿಕ್ಷಣ ಒಂದು ಸಹಜ ಪ್ರಕ್ರಿಯೆ. ಶಿಕ್ಷಣ ಏನಾಗ್ತದೆ, ಒಂದು ಸಹಜ ಪ್ರಕ್ರಿಯೆಯಾಗಿದ್ದು ಮಗುವಿನ ಸಹಜ ಶಕ್ತಿ ಸಾಮರ್ಥ್ಯಗಳನ್ನ ವಿಕಸಿಸುವಂತೆ ಮಾಡುವುದೇ, ಮಗುವಿನ ಸಹಜ ಶಕ್ತಿ ಸಾಮರ್ಥ್ಯಗಳನ್ನ ವಿಕಸಿಸುವಂತೆ ಮಾಡುವುದೇ ಶಿಕ್ಷಣ ಎಂದು ಕೂಡ ಹೇಳ್ತಾರೆ. ಅದರ ಜೊತೆಗೆ ನಕಾರಾತ್ಮಕ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಿದೆ ಎಂದು ಕೂಡ ಹೇಳಬಹುದು. ಇನ್ನು ಪೆಸ್ಟಾಲಜಿಯವರು ಕೂಡ ವ್ಯಕ್ತಿಯ ಅಂತಃಶಕ್ತಿಗಳ ಸಹಜ ಸಮರಸ ಹಾಗೂ ಪ್ರಗತಿಪೂರ್ಣ ವಿಕಾಸ, ಸಹಜ ಸಮರಸ ಹಾಗೂ ಪ್ರಗತಿಪೂರ್ಣ ವಿಕಾಸವೇ ಶಿಕ್ಷಣ ಎಂದು ಕೂಡ ಹೇಳ್ತಾರೆ. ಇನ್ನು ಆಗಸ್ಟ್ ಪ್ರೊಬೆಲ್ ಇವರು ಕಿಂಡರ್ ಗಾರ್ಟನ್ ಪದ್ಧತಿಯನ್ನ, ಯಾವ ಪದ್ಧತಿಯನ್ನ, ಕಿಂಡರ್ ಗಾರ್ಟನ್ ಪದ್ಧತಿಯನ್ನ ಜಗತ್ತಿಗೆ ಪರಿಚಯಿಸಿದರು. ಅಂದ್ರೆ ಬನ್ನಿ ಮಕ್ಕಳಿಗೋಸ್ಕರ ಜೀವಿಸೋಣ ಎಂದು ಕೂಡ ಹೇಳ್ತಾರೆ. ಮಗುವಿನ ಆಂತರಿಕತೆಯನ್ನ ಬಾಹ್ಯತೆಗೆ ತರುವಂತದ್ದೇ, ಮಗುವಿನ ಆಂತರಿಕತೆಯನ್ನ ಬಾಹ್ಯತೆಗೆ ತರುವಂತದ್ದೇ ಶಿಕ್ಷಣ ಎಂದು ಕೂಡ ಹೇಳಲಾಗ್ತದೆ. ಇನ್ನು ಜಾನ್ ಡೂಯಿ ಇವರು ಕೂಡ ಖ್ಯಾತ ಶಿಕ್ಷಣ. ವ್ಯಕ್ತಿಯಲ್ಲಿರುವಂತಹ ಎಲ್ಲಾ ಸಾಮರ್ಥ್ಯಗಳನ್ನ ವಿಕಸಿಸುವಂತೆ ಮಾಡುವುದೇ ಶಿಕ್ಷಣ. ವ್ಯಕ್ತಿಯ ಸಾಮರ್ಥ್ಯಗಳನ್ನ ವಿಕಸಿಸುವಂತೆ ಮಾಡಿ ಆ ಮೂಲಕ ಅವರನ್ನು ಪರಿಸರಕ್ಕೆ ಹೊಂದಿಸಿ ಅವರು ಉತ್ತಮವಾಗಿ ಬೆಳೆಯುವಂತೆ ಮಾಡುವುದೇ ಶಿಕ್ಷಣ ಎಂದು ಕೂಡ ಹೇಳ್ತಾರೆ. ಶಿಕ್ಷಣ ಬದುಕಿನುದ್ದಕ್ಕೂ ನಿರಂತರವಾಗಿ ಸಾಗುವಂತಹ ಒಂದು ಪ್ರಕ್ರಿಯೆ. ಅಂದ್ರೆ ಬದುಕಿನ ಪ್ರತಿ ಹೆಜ್ಜೆಗೂ ಕೂಡ ಮಗು ಕಲಿತದೆ ಎನ್ನುವಂತಹ ಮಾತನ್ನ ಇವರು ಹೇಳ್ತಾರೆ. ಇನ್ನು ಕೊನೆಯದಾಗಿ ಡಾಕ್ಟರ್ ಮೇರಿಯಾ ಮಾಂಟೆಸರಿ ಕುರಿತು ತಿಳ್ಕೊಳ್ಬೇಕು. ಖ್ಯಾತ ಮಹಿಳಾ ವೈದ್ಯೆ, ಇಟಲಿ ದೇಶದ ಖ್ಯಾತ ಮಹಿಳಾ ವೈದ್ಯೆ ಮೇರಿಯಾ ಮಾಂಟೆಸರಿ ಮಕ್ಕಳ ಮಂದ ಕಲಿಕೆಗೆ ಅವರ ಜ್ಞಾನೇಂದ್ರಿಯಗಳಲ್ಲಿಯ ನ್ಯೂನತೆಗಳೇ ಕಾರಣ ಎಂದು ಕೂಡ ಹೇಳ್ತಾರೆ. ನ್ಯೂನತೆಗಳೇ ಕಾರಣ ಎಂದು ಮತ್ತು ಜ್ಞಾನೇಂದ್ರಿಯಗಳಿಗೆ ತರಬೇತಿಯನ್ನು ನೀಡುವುದರ ಮೂಲಕ ಅವರನ್ನ ಉತ್ತಮವಾಗಿ ಕಲಿಯುವಂತೆ ಮಾಡಬಹುದು ಎಂದು ಕೂಡ ಹೇಳಲಾಗಿದೆ. ಇವು ಮಗುವಿನ ಸ್ವಾಭಾವಿಕ ಹಾಗೂ ಕ್ರಿಯಾತ್ಮಕ ವಿಕಾಸವೇ ಶಿಕ್ಷಣ ಎಂದು ಕೂಡ ಹೇಳ್ತಾರೆ. ಮಗುವಿನ ಸ್ವಾಭಾವಿಕ ಹಾಗೂ ಕ್ರಿಯಾತ್ಮಕ ವಿಕಾಸವೇ ಶಿಕ್ಷಣ ಎಂದು ಕೂಡ ಹೇಳ್ತಾರೆ. ಶಿಕ್ಷಣದ ಮುಂದಿನ ಮೂಡಿ ಬಂದಿದೆ. ಮಗುವಿನ ವೈಯಕ್ತಿಕತೆಯನ್ನು ಪ್ರಕಟಪಡಿಸುವುದು ಮತ್ತು ಮಗುವಿನ ಸಹಜ ಶಕ್ತಿ ಸಾಮರ್ಥ್ಯಗಳನ್ನ ಪ್ರಕಟಪಡಿಸುವಂತೆ ಮಾಡುವುದೇ ಶಿಕ್ಷಣ ಎಂದು ಕೂಡ ಹೇಳ್ತಾರೆ. ಇದಿಷ್ಟು ಖ್ಯಾತ ಶಿಕ್ಷಣ ತಜ್ಞರ ಕುರಿತು ಇರುವಂತೆ.